ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ BN ರವೀಶ್ ಅವರಿದ್ದಾರೆ. ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಕೇಂದ್ರದ ಮಾನಸಿಕ ಆರೋಗ್ಯ ವಿಭಾಗದ ಮುಖ್ಯಸ್ಥರು. ಹಾಗೇನೆ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. 100 ಉಪನ್ಯಾಸ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಎಲ್ಲ ನಮ್ಮ ಜಿಲ್ಲೆ, ಸುತ್ತಮುತ್ತ ಜಿಲ್ಲೆ, ರಾಜ್ಯದಾದ್ಯಂತ ನಡೆಸಿಕೊಟ್ಟಿದ್ದಾರೆ. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ರವೀಶ್ ಅಂತ ಹೇಳ್ತಿದ್ದಾಗೆ ವಿದ್ಯಾರ್ಥಿಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅವರು ನಮಗೆ ಏನೋ ಹೇಳ್ತಾರೆ ಅಂತೇಳಿ ಕೇಳಲಿಕ್ಕೂ ಕಾಯ್ತಾ ಇದ್ದಾರೆ. ಪ್ರಶ್ನೆಗಳು ಬರೋಕ್ಕಿಂತ ಮುಂಚೆ ಪರೀಕ್ಷೆ ಆತಂಕ ಇತ್ತು ನಿನ್ನೆವರೆಗೆ. ಅವರಿಗೆ ನಡೆಯುತ್ತೋ ಇಲ್ಲವೋ ಈಗ ನಡೆಯುತ್ತೆ, ಟೈಮ್ ಟೇಬಲ್ ಇದೆ ಅಂತ ಹೇಳಿ ಸರ್ಕಾರದ ಆದೇಶ ಕೂಡ ಇರೋದ್ರಿಂದ ಪರೀಕ್ಷೆ ನಡೀತಾ ಇದೆ. ಆತಂಕ ಇಲ್ಲ. ಬರೆಯೋದು ಹೆಂಗೆ ಅನ್ನೋದು ಆತಂಕ. ರೆಡಿ ಆಗಿದ್ದೀರಿ, ಅದು ಕಳೆಯುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ ತುಂಬಾ ದಿವಸ ಆಗೋಯ್ತು ಸರ್, ಜ್ಞಾಪಕ ಇರ್ತಾ ಇಲ್ಲ ಅಂತ ಹೇಳಿ ಕೆಲವರು ಜ್ಞಾಪಕ ಶಕ್ತಿ ಬಗ್ಗೆ ಮತ್ತೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಏನಾದ್ರು ಹೇಳಿ ಅಂತ ಏನು ಟಿಪ್ಸ್ ಕೊಡ್ತೀರಿ ಸರ್? ಇಲ್ಲಿ PUC ವಿದ್ಯಾರ್ಥಿಗಳು ಇದ್ದಾರೆ, ಇನ್ನು SSLC ಅವರಿಗೂ ಮುಂದಿನ ಅರ್ಹತೆ ಪರೀಕ್ಷೆ. ಆ ದೃಷ್ಟಿಯಿಂದ ಈಗ ದ್ವಿತೀಯ PUC ಅವರಿಗೆ ಕೇವಲ ಒಂದು ಪೇಪರ್ ಮಾತ್ರ ಬಾಕಿ ಇದೆ. ಹಾಗಾಗಿ ಅವ್ರಿಗೆ ಸುಮಾರು 90 ಭಾಗ ಪರೀಕ್ಷೆ ಮುಗ್ದಂಗೆ. ಸೊ ಸ್ವಲ್ಪ ನಿರಾಳವಾಗಿದ್ದಾರೆ ಅಂತಾನೆ ಭಾವಿಸಬಹುದು. ಆದರೆ ಈಗ ಮುಖ್ಯವಾಗಿ SLC ಮಕ್ಕಳಿಗೆ ಈ ಅನಿಶ್ಚಿತತೆ, ಅನ್ಸರ್ಟನಿಟಿ, ಇದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಖಂಡಿತ ಆಗಬೇಕು. ನನ್ನ ಕೇಳಿದ್ರೆ ಆತಂಕ ಆಗೋದು ಈ ಸಮಯದಲ್ಲಿ ತಪ್ಪಲ್ಲ. ಆದ್ರೆ ಆತಂಕದಿಂದ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಮಾಡ್ಲಿಕ್ಕೆ ಆಗದೆ ಇರೋದು ತಪ್ಪು. ಸೊ ಎಲ್ಲರಿಗೂ ಒಬ್ಬ ಮನುಷ್ಯ ಅಂತ ಅಂದಮೇಲೆ ಈ ಸಂದರ್ಭದಲ್ಲಿ ಖಂಡಿತ ಸಹಜ ಮಟ್ಟದ ಆತಂಕ ಆಗಬೇಕು. ಆಗಿರ್ಲಿಕ್ಕೂ ಸಾಧ್ಯತೆಗಳನ್ನ ನಾವು ಸಹಜ ಅಂತಲೇ ತಗೋಬೇಕು. ಹೌದು. ಇದರಿಂದ ವಿಚಲಿತ ಆಗೋದಿದೆಯಲ್ಲ, ಅದು ಖಂಡಿತ ಅಪಾಯಕರ. ಈ ಆತಂಕ ಅಂದ್ರೆ ಏನು? ಸೊ ಕೆಲವರಿಗೆ ಸಬ್ಜೆಕ್ಟಿವ್ ಅಂತ ಹೇಳ್ತೀವಿ, ಅಂದ್ರೆ ಮನಸ್ಸಿನ ಒಳಗಡೆ ಓಕೆ ಅಸಮಾಧಾನ, ಈ ತಳಮಳ, ಓಕೆ ಏನಾಗ್ತದೋ ಅಂತಕ್ಕಂಥ ಭಯ, ಓಕೆ ಹಾಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ಅಂತ ಸಾಕಷ್ಟು ವಿಚಾರಧಾರೆಗಳು. ಇದನ್ನ ನಾವು ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಎರಡನೇದು ಫಿಸಿಯಾಲಜಿಕಲ್, ಅಂದ್ರೆ ದೈಹಿಕವಾಗಿ ಆಗ್ತಕ್ಕಂಥ ಬದಲಾವಣೆಗಳು. ಅಂದ್ರೆ ರೆಸ್ಲೆಸ್ ಆಗೋದು, ಒಂದ್ ಕಡೆ ಕೂರಕ್ಕಾಗಲ್ಲ, ಓಡಾಡೋದು, ನೋಡಿದ್ರೆ ಗೊತ್ತಾಗ್ತಿರುತ್ತೆ ಯಾಕೋ ಒಂದ್ ಸ್ವಲ್ಪ ರೆಸ್ಟ್ಲೆಸ್ ಇದ್ದಾರೆ ಇವರು ಅಂತ ಹೇಳಿ. ಓಕೆ, ಅದು ಎರಡನೇದು. ಮೂರನೇದು ನಡವಳಿಕೆಯಲ್ಲಿ ವ್ಯತ್ಯಾಸಗಳು, ಬೇಗ ರೇಗದು, ಓಕೆ ಸಿಡಿ ಮಾಡ್ತಾರೆ, ರೆಸ್ಪಾನ್ಸ್ ಅಷ್ಟೇನೆ, ಪಟ್ ಅಂತ ಏನೋ ಹೇಳೋದು, ಅವ್ರಿಗೆ ನೋವಾಗುತ್ತೆ ಇಲ್ಲ ಅದು ಯೋಚನೆ ಮಾಡಲ್ಲ. ಅವಾಗ ಏನಂತಂದ್ರೆ ನಮ್ಮ ಮಗು ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ದಾರೆ. ಅವಾಗ ಏನ್ ಮಾಡಬೇಕು? ಬಹಳ ಸರಳವಾದ ವಿಧಾನಗಳೇನಂತಂದ್ರೆ, ಮೊದಲು ದೀರ್ಘವಾದ ಶ್ವಾಸ ತಗೊಳ್ಳಿ. ಓಕೆ, ಯಾತಕ್ಕೆ ನನಗೆ ಈ ತರ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಗುರುತು ಮಾಡ್ಕೊಳ್ಳಿ. ಸ್ವಲ್ಪ ಬೇಕಾದ್ರೆ ನೀರು ಕುಡಿದ್ರು ಆ ನೀರಿನಲ್ಲೇ ಒಂದು ಆತಂಕ ನಿವಾರಣಾ ಶಕ್ತಿ ಇದೆ. ವಾಟರ್ ಇಸ್ ದ ಎಲಿಕ್ಸರ್ ಅಂತ ಹೇಳ್ತಾರೆ. ಖಂಡಿತ ಖಂಡಿತ. ಓಕೆ, ಅಂದ್ರೆ ಇದು ಸರಳವಾದ ವಿಧಾನಗಳು ನಾನು ಹೇಳ್ತಾ ಇರೋದು. ಈಗ ಮೊದಲನೇದಾಗಿ ಆತಂಕ ಏನೋ ಒಂದು ಓಕೆ ಅಸಾಮಾನ್ಯವಾದ ನಡವಳಿಕೆ ಅಲ್ಲ. ಓಕೆ, ಸೊ ಆತಂಕ ಯಾತಕ್ಕೆ ಅಂತಂದ್ರೆ ನನಗಿನ್ನೂ ಪರೀಕ್ಷೆ ಆಗಿಲ್ಲ, ನಾನು ತಯಾರಿ ಮಾಡ್ಕೊಂಡಿರೋದು ಎಲ್ಲಿ ಮರ್ತೋಗ್ಬಿಡ್ತೀನಿ, ಓಕೆ ಫಲಿತಾಂಶ ಏನಾಗತ್ತೋ, ಈ ತರವಾದ ಅಸಹಜವಾದ ಕೆಲವೊಂದು ಯೋಚನೆಗಳು. ಓಕೆ, ಅಸಹಜ ಯಾಕೆ ಅಂತಂದ್ರೆ ನಮ್ಮ ಹತೋಟಿಯಲ್ಲಿ ಇಲ್ಲದೆ ಇರೋದ್ರಿಂದ ಅದು ಹತರ ಆಗತ್ತೆ. ನಮ್ಮ ಹತೋಟಿಲಿ ಏನಿರೋದು, ನಾನು ಎಷ್ಟು ತಯಾರಿ ಆಗಿದ್ದೀನಿ, ಕೇಳೋ ಪ್ರಶ್ನೆಗೆ ನಾನು ಉತ್ತರಿಸಬಲ್ಲನ. ಸೊ ಇದು ಸಹಜವಾದದ್ದು. ಸೊ ಈ ತರದ್ದು ಇರ್ರಾಷನಲ್ ಅಂದ್ರೆ ಅಸಹಜವಾದದ್ದು ಅಥವಾ ನಮ್ಮ ಹತೋಟಿಯಲ್ಲಿ ಇಲ್ಲದೆ ಇರೋದನ್ನ ಯೋಚನೆ ಮಾಡಕ್ಕಿಂತ ನನ್ನ ಕೈಯಲ್ಲಿ ಏನು ಹತೋಟಿ ಇದೆ. ಈಗ ಖಂಡಿತವಾಗ್ಲೂ ಎಲ್ಲರೂ ಪೋರ್ಷನ್ಸ್ ನ ಮುಗಿಸಿರ್ತಾರೆ, ಖಂಡಿತ ಬೇಕಾದಷ್ಟು ಸರಿ ರಿಪೀಟ್ ಮಾಡಿರ್ತಾರೆ, ಪೂರ್ವ ತಯಾರಿ ಪರೀಕ್ಷೆಗಳನ್ನು ಮಾಡಿರ್ತಾರೆ. ಹೀಗಿರುವಾಗ ಅವರಿಗೆ ಖಂಡಿತ ಎಕ್ಸಾಮ್ ಬರೆಯುವಷ್ಟು ಕೆಪಾಸಿಟಿ ಅಂತೂ ಇದ್ದೇ ಇರುತ್ತೆ. ಅವರು ಕಾಯ್ತಾ ಇದ್ದಾರೆ, ಸರ್ ನಾಳೆ ಬೆಳಗ್ಗೆ ಹತ್ರ ಕೊಟ್ರೆ ಬರೆದು ಮುಗಿಸ್ಬಿಡ್ತೀವಿ, ನಮ್ಗೆ ಇದು ಪಾಸ್ ಆಗಬೇಕಾಗಿದೆ ಅಷ್ಟೇ. ಹಾಗಾಗಿ ಇವರು ಫೋಕಸ್ ಮಾಡ್ಕೋಬೇಕಾಗಿರೋದು ಏನಂದ್ರೆ ಈ ಪ್ರಶ್ನೆಗೆ ನಾನು ಏನು ಉತ್ತರಿಸಬೇಕು ಅಂತಕ್ಕಂಥದ್ದು. ಅವಾಗ ಈ ಆತಂಕ ಖಂಡಿತ ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಒಂದು ಕರೆ ಬರ್ತಾ ಇದೆ, ತಗೊಳ್ಳೋಣ. ಹಲೋ
ಬಸ್ ಇವತ್ತು ರೇಡಿಯೋ ಕಾರ್ಯಕ್ರಮ ಇಲ್ವಾ? ಇದೆಯಲ್ಲ, ನಡೀತಾ ಇದೆ. ಹೇಳಿ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ದೀಪಿಕಾ ಅಂತ. ದೀಪಿಕಾ, ಯಾವ ಶಾಲೆ? ಸರ್ಕಾರಿ ಪ್ರೌಢಶಾಲೆ ಕಗ್ಗೆರೆ, ಮೈಸೂರು ಡಿಸ್ಟ್ರಿಕ್ಟ್. ಓಕೆ, ಪ್ರಶ್ನೆ ಕೇಳ್ತೀಯ ಮಗು? ಸರ್, ಪ್ರಶ್ನೆ ರೇಡಿಯೋ ಬರುತ್ತೋ ಬರಲ್ವಾ ಅಂತ ತಿಳ್ಕೊಳ್ಳೋಕೆ ಮಾಡಿದೆ. ಆಯ್ತು, ಇವತ್ತು ಮನೋವೈದ್ಯರಾದ ಡಾಕ್ಟರ್ ರವೀಶ್ ಅವರಿದ್ದಾರೆ. ಸರಿ, ಆತಂಕದ ಬಗ್ಗೆ ಅಥವಾ ನಿಮ್ಮ ಏನು ಎಕ್ಸಾಮ್ ಬಗ್ಗೆ ಫಿಯರ್ ಅಥವಾ ಮೆಮೊರಿ ಪವರ್ ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಕೇಳಂಗಿದ್ರೆ ಕೇಳಬಹುದು. ಅಲ್ಲ, ಈಗ ರೇಡಿಯೋ ಯಾಕೆ ಬರುತ್ತೆ ಅಂತ ನಿಮ್ಗೆ ತಿಳ್ಕೋಬೇಕಾಗಿ ಬಂತು? ಏನನ್ನ ನಿರೀಕ್ಷೆ ಮಾಡ್ತಾ ಇದ್ರಿ? ಸರ್, ಇದು SLC ಬಗ್ಗೆ ಹೇಳುತ್ತಾ ಇತ್ತಲ್ಲ, ಹೌದು ಹೌದು, ಕರೆಕ್ಟ್. ಅದ್ರ ಬಗ್ಗೆ ತಿಳ್ಕೊಳ್ಳೋದು ಇದ್ರಲ್ಲಿ ಒಳ್ಳೆಯದು. ಮತ್ತೆ ಈ ಚಂದನ ಟಿವಿಲಿ ಬರುತ್ತೆ. ಹೌದು ಹೌದು ಹೌದು. ಈಗ ಇದ್ರಲ್ಲಿ ಬರುತ್ತೆ, ನೆಟ್ ಅಲ್ಲಿ ಬಿಟ್ಟೈತೆ. ಖಂಡಿತ. ಕೇಳಿ. ಪ್ರಶ್ನೆ ನೋಡ್ಬಿಟ್ಟು ಆಮೇಲೆ ಇನ್ನೊಂದಪ್ಪ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಬಹುಶಃ ಪ್ರತಿದಿನವೂ SSLC ಕಾರ್ಯಕ್ರಮ ಅಂತ ಅನ್ಕೊಂಡಿದ್ದಾರೆ. ಇರ್ಲಿ, ಅವ್ರಿಗೆ ನಾವು ಒಂದು ಅವಕಾಶವನ್ನು. ಡಾಕ್ಟ್ರೆ, ನಾವು ವಿವರಿಸ್ತಾ ಇದ್ರಿ, ತಾವು ಆತಂಕ ಏನಾದ್ರು ಇದ್ದಾಗ ನಾನು ಏನು ಮಾಡಬಹುದು ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಹೇಗ್ ಬಿಲ್ಡಪ್ ಮಾಡ್ಕೋಬೇಕು ಅಂತ. ಈಗ ಉದಾಹರಣೆಗೆ ದೀಪಿಕಾ ಅನ್ನೋ ಮಗು ಫೋನ್ ಮಾಡಿದ್ರು ನೋಡಿ, ಆ ಮಗುಗೆ ಒಂದು ಆಸಕ್ತಿ ಏನು, ವಿಷಯಾರ್ಜನೆ, ಓಕೆ, ತಿಳ್ಕೋಬೇಕು. ಓಕೆ, ಸೊ ಯಾರಿಗೆ ಏಕಾಗ್ರತೆ ಮತ್ತು ಆಸಕ್ತಿ ಇರುತ್ತೆ, ಸಾಧಾರಣವಾಗಿ ಅವ್ರಿಗೆ ಈ ಒಂದು ನೆನಪಿನ ಶಕ್ತಿ ಗಾಢವಾಗಿರುತ್ತೆ. ಅದನ್ನ ಪುನಃ ಮನನೆ ಮಾಡ್ತಾ ಇದ್ದಾಗ ಅದು ಮನಸ್ಸಿನಲ್ಲಿ ರೀಟೈನ್ ಆಗ್ತದೆ. ಸೊ ಯಾವಾಗ ಅದು ರೀಟೈನ್ ಆಗ್ತದೆ ಅಂದ್ರೆ ಲಾಂಗ್ ಟರ್ಮ್ ಮೆಮೊರಿ ಅಂತ ನಾವು ಕರಿತೀವಿ. ಅದಕ್ಕೆ ಹೋದಾಗ ಅವರು ಎಕ್ಸಾಮ್ ಅಲ್ಲಿ ಕುತ್ಕೊಂಡಾಗ ಆ ಪ್ರಶ್ನೆ ಕೇಳಿದಾಗ ಇದಕ್ಕೆ ಈ ಉತ್ತರ ಅಂತಕ್ಕಂಥದ್ದು ಅದು ಒಂದ್ ರೀತಿ ಫ್ಲಾಶ್ ಸ್ಕ್ರೀನ್ ಅಲ್ಲಿ ಟಕ್ 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 ಅಂತ ಹೇಗೆ ಬರುತ್ತೆ ಅದೇ ತರ ಬರುತ್ತೆ. ಸೊ ಕೆಲವರಿಗೆ ಅದು ಸೀಕ್ವೆನ್ಷಿಯಲ್ ಆಗೇ ಬರುತ್ತೆ. ಸರ್, ಅದು ಸ್ವಲ್ಪ ವಿವರ ಕೊಡಿ, ಯಾಕಂದ್ರೆ ಜ್ಞಾಪಕ ಶಕ್ತಿ ಅನ್ನೋದು ಬಹಳ ದೊಡ್ಡ ಏರಿಯಾ. ನಾನು ಓದಿದ್ದು ನನಗೆ ಎಕ್ಸಾಮಿಗೆ ಬರಬೇಕು, ನನಗೆ ಇಷ್ಟೇ ಬೇಕಾಗಿರೋದು, ಅವಾಗೇನ್ ಮಾಡೋದು? ನೋಡಿ, ಆ ತರ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಯಾಕಂದ್ರೆ ಅಲ್ಲ, ವಿದ್ಯಾರ್ಥಿಗಳ ಮನಸ್ಥಿತಿ ಹಾಗೆ ಇದೆ ಇವಾಗ. ನಾವು ಕಲಿಬೇಕಾದ್ರೆ ಒಂದು ವಿಷಯವನ್ನ ಯಾತಕ್ಕೋಸ್ಕರ ಕಲಿತಾ ಇದ್ವಿ, ಇದನ್ನ ಕಲಿಯೋದ್ರಿಂದ ನಾವು ಏನನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು, ಅಂದ್ರೆ ಇಂಪ್ಲಿಕೇಶನ್ಸ್ ಏನು, ಅಪ್ಲಿಕೇಶನ್ಸ್ ಏನು, ಇದು ತಿಳ್ಕೊಂಡಾಗ ಏನಾಗ್ತದೆ, ಅದು ಹೆಚ್ಚಿನ ಕಾಲ ಮನಸ್ಸಿನಲ್ಲಿ ಉಳಿಯುತ್ತೆ. ಅದು ಅಳವಡಿಕೆನೂ ಆಗಿರುತ್ತೆ. ಹೌದು, ಕೇವಲ ಬಾಯಿಪಾಠ ಮಾಡ್ಕೊಂಡ್ರೆ ಈಗ ಅದಕ್ಕೆ ನೋಡಿ, ಚಿಕ್ಕ ವಯಸ್ಸಲ್ಲಿ ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ. ಮಗು ನಿನ್ನ ಹತ್ರ 4 ಸೇಬ್ ಇರುತ್ತೆ, ನಿನ್ನ ತಂದೆ 5 ಸೇಬ್ ಕೊಡ್ತಾರೆ ಅಂದ್ರೆ ಒಂದು ಪ್ರಾಕ್ಟಿಕಲ್ ಆಗಿ ಕೊಡುವಂತದ್ದು. ಅದೇನಾಗ್ತದೆ, ಈ ತರ ಅಂತ ಒಂದು ಪಿಕ್ಚರೈಸ್ ಮಾಡ್ಕೊಂಡು ಕಲಿಯೋದಿದೆಯಲ್ಲ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮೆದುಳಿನಲ್ಲೂ ಅಷ್ಟೇ, ನಾವು ಬರೀ ಕೇಳಿಸ್ಕೊಂಡು ಓದೋದಕ್ಕಿಂತ ಬರೆದು ಓದೋದು, ಓಕೆ, ಅದನ್ನ ಡೆಮಾನ್ಸ್ಟ್ರೇಟ್ ಮಾಡೋದು. ಕೆಲವೊಮ್ಮೆ ನಾವು ಏನ್ ಹೇಳ್ತೀವಿ, ಸೆಮಿನಾರ್ ಕೊಟ್ಟಂಗೆ ಅಂತ ಹೇಳ್ತೀವಿ, ಇನ್ನೊಬ್ರಿಗೆ ಪಾಠ ಮಾಡಿ, ಆ ತರದ್ದು. ಅಂದ್ರೆ ಅವಾಗ ನಮ್ಮ ಮೆದುಳಿನ ಹೆಚ್ಚು ಕಣಗಳನ್ನ ಉಪಯೋಗಕ್ಕೆ ತಗೊಂಡಂಗೆ ಆಗತ್ತೆ. ಆದ್ರೆ ಈಗ ವಿದ್ಯಾರ್ಥಿಗಳಿಗೆ ನಾನು ತುಂಬಾ ವಿಷಯಗಳನ್ನ ಹೇಳಿ ಕನ್ಫ್ಯೂಸ್ ಮಾಡೋದಲ್ಲ, ಸರಳವಾಗಿ ಹೇಳಬೇಕು ಅಂತಂದ್ರೆ ನಾನು ಈಗಲೇ ಹೇಳದ್ನಲ್ಲ, ಏಕಾಗ್ರತೆ, ಕಾನ್ಸಂಟ್ರೇಷನ್ ಇರಬೇಕು. ಇಲ್ಲಿ ಕೂತ್ಕೊಳ್ಳೋದು, ಮನಸ್ಸೆಲ್ಲೋ ಹೋಗೋದು ಆಗ ಆಗೋದಿಲ್ಲ. ಸೊ ಏಕಾಗ್ರತೆ ಜೊತೆಗೆ ಆಸಕ್ತಿ ಇರಬೇಕು. ನಾನು ಇದನ್ನ ಕಲಿಬೇಕು, ತಿಳ್ಕೋಬೇಕು ಅನ್ನೋ ಒಂದು ಹಂಬಲ ಇದ್ದಾಗ ಅದೇನಾಗ್ತದೆ, ಅದು ಮೆದುಳಿನಲ್ಲಿ ರಿಜಿಸ್ಟರ್ ಆಗ್ತದೆ. ಓಕೆ, ಮೊದಲನೇ ರಿಜಿಸ್ಟರ್ ಆಗ್ತದೆ. ಆ ರಿಜಿಸ್ಟರ್ ಆದ್ಮೇಲೆ ಏನಾಗ್ತದೆ, ನಾವು ಅದನ್ನ ಮತ್ತೆ ರಿಪೀಟ್ ಮಾಡ್ಲಿಲ್ಲ ಅಂತಂದ್ರೆ ರಿಟೈನ್ ಆಗೋದಿಲ್ಲ. ಈಗ ರಿಜಿಸ್ಟರ್ ಬುಕ್ ಇರ್ತದೆ, ಆ ರಿಜಿಸ್ಟರ್ ಬುಕ್ ನ ಅವರು ಕೇರ್ಫುಲ್ ಆಗಿ ಅಲ್ಮೇರಾದಲ್ಲಿ ಇಡ್ತಾರೆ, ಎಲ್ಲೆಲ್ಲೋ ಇಡೋದಿಲ್ಲ, ಹಾಳಾಗಲ್ಲ. ಹಾಗೆ ಅದು ಇಟ್ಟಂತ ರಿಟೈನ್ ಮಾಡ್ಕೊಂಡಂತ ಜಾಗ ಗೊತ್ತಿರಬೇಕು ಮತ್ತು ವಾಪಸ್ ಬರ್ಬೇಕು. ಅದಕ್ಕೆ ಸೊ ಹಾಗೆ ನಮ್ಮ ಮೆದುಳಿನಲ್ಲೂ ಅದು ಇಟ್ಟಂತ ಜಾಗಗಳು ಸೀಕ್ವೆನ್ಷಿಯಲ್ ಆಗಿ ಕೂತಿರ್ತದೆ. ಸೊ ಅದು ಒಂದರಿಂದ ಒಂದೇನಾಗ್ತದೆ, ಒಂದು ಫ್ಲೋ ನಲ್ಲಿ ಬರ್ತದೆ, ಕನೆಕ್ಟೆಡ್. ಸೊ ಈ ರಿಪೀಟ್ ಮಾಡಿ ರಿಟೈನ್ ಮಾಡ್ಕೊಂಡ್ರೆ ಅವಾಗ ರೀಕಾಲ್ ಮಾಡ್ಕೊಳ್ಳೋದು ಈಸಿ. ಯಾವಾಗ ಬೇಕಾದ್ರೂ ಕರಿಬಹುದು ಅದನ್ನ. ಹೌದು, ಎಕ್ಸಾಮ್ ಅಲ್ಲಿ ಆಗ್ಬೋದು, ಹೊರಗಡೆ ಆಗ್ಬೋದು, ಸೆಮಿನಾರ್ ಅಲ್ಲಿ ಆಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು. ಹೌದು, ಇದು ಸುಮ್ಮನೆ ನಾವು ಕಂಠಪಾಠ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ. ಸ್ವಲ್ಪ ಮಟ್ಟಿಗೆ ನಾವು ತಲೆಯನ್ನು ಉಪಯೋಗಿಸಬೇಕು.
ಕಲಿಬೇಕು. ಓಕೆ ಡಾಕ್ಟರ್, ಒಂದು ಕರೆ ಇದೆ, ತಗೊಂಡ್ಬಿಡೋಣ. ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ಅನನ್ಯ ಅಂತ. ಯಾವ ಶಾಲೆ? ನಿರ್ಮಲಾ. ಓಕೆ, ಪ್ರಶ್ನೆ ಕೇಳ್ತೀಯ ಮಗು? ಹಾ ಹಾ. ಸರ್, ನಾನ್ ಮೊದ್ಲು ಎಲ್ಲ ಚೆನ್ನಾಗ್ ಓದ್ತಾ ಇದ್ದೆ. ಹಾ. ಇವಾಗ ನನ್ಗೆ ಯಾಕೋ ಓದಕ್ಕೆ ಆಗ್ತಿಲ್ಲ. ಎಷ್ಟನೇ ಕ್ಲಾಸು? 10th. ಓಕೆ. ಪ್ರಿಪರೇಷನ್ ಹೇಗ್ ಮಾಡಿದ್ಯಾ ಮಗು ಇಲ್ಲಿವರೆಗೆ? ನಾನೆಲ್ಲ ಚೆನ್ನಾಗೇ ಮಾಡ್ಕೊಂಡಿದೀನಿ. ಆದ್ರೆ ಇವಾಗ ಯಾಕೋ ಇಂಟ್ರೆಸ್ಟೇ ಬರ್ತಿಲ್ಲ ಓದಕ್ಕೆ. ಡಾಕ್ಟ್ರೆ, ಈಗ ಇಂಟ್ರೆಸ್ಟ್ ಯಾತಕ್ ಹೋಯ್ತು? ಅದೇ ಆ ಲಾಕ್ ಡೌನ್ ಆಗಿದ್ದಕ್ಕೆ 3 months ಎಕ್ಸ್ಟೆಂಡ್ ಆಗೋಗಿದ್ದಕ್ಕೆ ತುಂಬಾ ಏನೋ ಒಂಥರ ಆಗುತ್ತಾ ಆಗಲ್ವೋ ಅಂತ. ಅಂದ್ರೆ ನಿನ್ನ ಮೇಲೆ ನಿನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಯ್ತು. ಯಾತಕ್ ಕಡಿಮೆ ಆಯ್ತು? ನೀನ್ ತಯಾರಿ ಮಾಡ್ಕೊಂಡಿದ್ದು ಸಾಕಷ್ಟು ಮಾಡ್ಕೊಂಡಿದ್ದೀನಿ ಅಂತ ಅನ್ಸ್ಲಿಲ್ವಾ? ನಾನೆಲ್ಲ ತಯಾರಿ ಮಾಡ್ಕೊಂಡಿದ್ದೆ, ಆದ್ರೂ ಹಿಂಗಾಗೋಯ್ತಲ್ಲ. ಹಿಂಗ್ ಇವಾಗ ಬುಕ್ ಮುಂದೆ ಕುತ್ಕೊಂಡ್ರು ಓದಕ್ಕೆ ಆಗ್ತಿಲ್ಲ. ಓಕೆ. ಈಗ ನಿನಗೆ ಟೆಸ್ಟ್ಗಳು ಅಂತ ಮಧ್ಯೆ ಯಾರು ಮಾಡ್ಲಿಲ್ವಾ ಮನೇಲಿದ್ದಾಗ? ಮನೇಲಿ ನೀವೇ ಮಾಡ್ಕೊಳ್ಳಿಲ್ವಾ ಅಟ್ಲೀಸ್ಟ್ ನಿಮ್ಮ ಹಳೆ ಪತ್ರಿಕೆಗಳೆಲ್ಲ ತೆಕ್ಕೊಂಡು? ಇಲ್ಲ. ಅಲ್ಲೇ ಸ್ವಲ್ಪ ಇದಾಗಿ. ಈಗ ನೀನು ಯಾವ ರೀತಿ ಓದ್ತ್ಯಮ್ಮ ಪ್ರತಿದಿನ? ಮುಂಚೆ ಹೇಳು, ಈಗಿಂದಲ್ಲ. ಮುಂಚೆ ನಾನು 6 subjects ಟೈಮ್ ಟೇಬಲ್ ಮಾಡ್ಕೊಂಡಿದ್ದೆ, ಹಾಗೆ ಓದ್ತಿದ್ದೆ. ವೆರಿ ಗುಡ್, ವೆರಿ ಗುಡ್. ಓಕೆ. ಈಗ ನಿನಗೆ ಮನೇಲಿ ಯಾರಾದ್ರೂ ಜೊತೆಗಿದ್ದಾರ ಓದೋದಕ್ಕೆ? ಇಲ್ಲ, ಜೊತೆಗಿಲ್ಲ. ಒಂಟಿಯಾಗೆ ನೀನು ಓದ್ತಾ ಇದ್ದೆ. ಇವಾಗ ಏನಾಯ್ತು, ಒಂಥರ ನಿರಾಸಕ್ತಿ ಬಂದ್ಬಿಟ್ಟಿದೆ. ಅದನ್ನೇ ನೋಡ್ಬೇಕು, ಯಾವಾಗ ಇದು ಮುಗಿಯತ್ತೆ, 1 ವರ್ಷಕ್ಕಿಂತ ಜಾಸ್ತಿ ಆಗೋಯ್ತು ಅಲ್ವಾ? ಅಂದ್ರೆ ಈಗ ನೀನು ಅದನ್ನ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕಾಗಿದೆ. ಇಸಂಟ್ ಇಟ್? ಸಿ, ಇಲ್ಲಿ ನೀನು ನಿನ್ನ ಸ್ನೇಹಿತರ ಜೊತೆ ಫೋನ್ ಮಾಡಿ ಅಥವಾ ಮಾತಾಡುವಂತದ್ದೇನು ಬೆಳೆಸ್ಕೊಂಡಿಲ್ವಾ? ಮಾತಾಡ್ತೀನಿ, ಅವ್ರಿಗೂ ಹಾಗೆ ಆಗ್ಬಿಟ್ಟಿದೆ. ಇಡೀ ದಿನ ನೀನು ಬರೀ ಓದೋದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಸಮಯ ಕಳೀತೀಯಾ, ಇಲ್ಲ ಬೇರೆ ಏನಾದ್ರು ಆಟಗಳನ್ನೂ ಆಡ್ತೀಯಾ? ಇಲ್ಲ, ಬೇರೆ ಆಟ ಆಡ್ತೀನಿ. ಓಕೆ. ಆದ್ರೆ ಈಗ ಓದಕ್ ಬಂದಾಗ ಓದಕ್ ಆಗಲ್ಲ. ಓಕೆ. ಸೊ ಓದೋದ್ ಕಂಡ್ರೆ ಇವಾಗ ಒಂಥರ ಆಲಸ್ಯ ಆಗ್ಬಿಟ್ಟಿದೆ ನಿಂಗೆ. ಓಕೆ. ಅನನ್ಯ, ಎಲ್ಲಾ ವಿದ್ಯಾರ್ಥಿಗಳಿಗೂ ಆಗುವಂಥದ್ದೇ. ಏನಾಗತ್ತೆ, ಈಗ ನಮಗೆ ತಿನ್ನುವಷ್ಟು ಊಟ ಕೊಟ್ಟಾಗ ಅದು ಸೇರುತ್ತೆ ಅಲ್ವಾ? ಅದಕ್ಕಿಂತ ಜಾಸ್ತಿ ಆದಾಗ ನಿನಗೊಂಥರ ವಾಕರಿಕೆ ಆಗತ್ತೆ. ಬಟ್ ಆದ್ರೆ ನೀನೇನ್ ಮಾಡ್ಬೇಕು? ಸ್ವಲ್ಪ ಸ್ವಲ್ಪವಾಗಿ ತಗೊಳ್ಳಿ. ಈಗೇನ್ ಮಾಡ್ಬೇಕು ಅಂತಂದ್ರೆ, ಈಗ ನೀನು ಹೊಟ್ಟೆ ಹಸುವನ್ನ ಜಾಸ್ತಿ ಮಾಡ್ಕೋಬೇಕು ಅಲ್ವಾ? ಎಕ್ಸರ್ಸೈಸಸ್ ಮಾಡಬೇಕು. ಇವಾಗ ಏನ್ ಮಾಡ್ಬೇಕು? ಆಕ್ಟಿವಿಟೀಸ್ ಮಾಡ್ಕೋಬೇಕು. ಅಲ್ಲ, ನಾನು ಯಾಕಂದ್ರೆ ಸುಮ್ನೆ ನಿನಗೆ ರೆಡಿಮೇಡ್ ಆನ್ಸರ್ಸ್ ಕೊಡೋ ಬದಲು ನಿನಗೆ ಯೋಚನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ಹೊಟ್ಟೆ ಹಸುನ ಹೇಗೆ ಜಾಸ್ತಿ ಮಾಡ್ತೀಯ ಅಂದ್ರೆ, ನಾನು ತಿಳ್ಕೊಳ್ಬೇಕಾಗಿರೋದು ಇನ್ನೂ ಇದೆ ಅನ್ನೋ ಭಾವನೆಯನ್ನು ಇಟ್ಕೋಬೇಕು. ಯಾವಾಗ ನಾನೆಲ್ಲ ಚೆನ್ನಾಗಿ ಓದ್ಬಿಟ್ಟಿದ್ದೀನಿ, ನಾನು ಏನು ಎಕ್ಸಾಮ್ಗೆ ತಯಾರಿ ಆಗಬೇಕು ಆಗೋಗ್ಬಿಟ್ಟಿದೆ, ಈ ಆಗೋಗ್ಬಿಟ್ಟಿದೆ ಅನ್ನೋದನ್ನ ಬಿಟ್ಟು ನಾನು ಇನ್ನೂ ಸ್ವಲ್ಪ ತಿಳ್ಕೋಬೇಕು, ಈ ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ಕುತೂಹಲವನ್ನ ಬೆಳೆಸ್ಕೊಂಡ್ರೆ, ಓಕೆ. ಮತ್ತೆ ಸರ್ ಹೇಳಿದ್ರಲ್ಲ, ಸ್ವಲ್ಪ ಓಕೆ. ಈಗ ನೀನೇನೆ ನಿನಗೆ ಕೆಲವೊಂದು ಪ್ರಶ್ನೆ, ಈಗ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ಇಡೀ ದಿನ ಅಲ್ಲ, ಇಡೀ ದಿನದಲ್ಲಿ ನೀನು ಒಂದು 4 hours ಬ್ರಷ್ ಅಪ್ ಮಾಡ್ಕೊಂಡ್ರು ಸಾಕು. ಮಿಕ್ಕಿದ ಟೈಮಲ್ಲಿ ನೀನು ಮಾಮೂಲಿ ವ್ಯಾಯಾಮ, ಆಟಗಳು, ಬೇರೆದೆಲ್ಲ ಮಾಡಿದ್ರು ಓಕೆ. ಈಗ ರುಚಿ, ಓಕೆ, ಓದೋದನ್ನ ರುಚಿಕರ ಮಾಡ್ಕೋಬೇಕು. ಸೊ ಇನ್ 15 days ಟೈಮ್ ಇದೆ ಅಲ್ವಾ? ಈಗ ನೀನು ಉದಾಹರಣೆಗೆ ಬರೀ ಮೊಸರನ್ನ ತಿಂತಾ ಇದ್ರೆ ನಿಂಗೇನಾದ್ರು ರುಚಿ ಇರತ್ತಾ? ಒಂಚೂರು ಉಪ್ಪಿನಕಾಯಿ ಹಾಕೋತ್ಯಾ? ಅದೇ ತರ ನೀನು ಒಂದು ಇವಾಗ ಫ್ರೆಂಡ್ಸ್ಗಳೆಲ್ಲ ಕುತ್ಕೊಂಡು ಯಾವ್ದಾದ್ರು ಒಂದು ಗ್ರೂಪ್ ಡಿಸ್ಕಷನ್ ಮಾಡಬೇಕು, ಒಂದು ಟಾಪಿಕ್ ತಗೊಂಡು. ಅವಾಗ ನಿನಗೆ ಗೊತ್ತಾಗತ್ತೆ, ಓ, ನಾನು ಇನ್ನೂ ತಿಳ್ಕೊಳ್ಳೋದು ಸಾಕಷ್ಟಿದೆ. ಓಕೆ. ಸೊ ಗ್ರೂಪ್ ಡಿಸ್ಕಷನ್ ಮಾಡಕ್ ಶುರು ಮಾಡು. ಎರಡನೇದು, ಇದನ್ನ ಪ್ರಾಕ್ಟಿಕಲಿ ಹೇಗೆ ಅಪ್ಲೈ ಮಾಡ್ಬೋದು. ಈಗ ಯಾವುದೋ ಒಂದು ಕೆಮಿಕಲ್ ಫಾರ್ಮುಲಾ ಇರುತ್ತೆ ಅನ್ಕೋ, ಓಕೆ, ಅಥವಾ ಯಾವುದೋ ಬಯಾಲಜಿಕ್ ಸಂಬಂಧಪಟ್ಟಿದ್ದು, ಅದನ್ನ ನೀನು
ಪ್ರಾಕ್ಟಿಕಲ್ ಆಗಿ ರಿಯಲ್ ವರ್ಲ್ಡ್ ಅಲ್ಲಿ ಹೇಗೆ ಅದನ್ನ ನೀನು ನೋಡಬಹುದು ಅನ್ನೋದನ್ನ ಹಾಕೊಂಡಾಗ ಒಂದು ಕುತೂಹಲ ಬರುತ್ತೆ. ಓಕೆ, ಸೊ ಅದನ್ನೇ ನೋಡ್ತಾ ಇದ್ರೆ ನಿನಗೆ ಈಗ ಸಾಧಾರಣ ನೀ ಏನ್ ಮಾಡ್ತೀಯ, ಹಬ್ಬ ಅಂದ್ರೆ ಎಲ್ರಿಗೂ ಖುಷಿ ಆಗತ್ತೆ. ಯಾಕೆ? ಮನೆ ಮುಂದೆ ಏನೋ ಒಂದು ತೋರಣ ಕಟ್ತೀರಾ, ರಂಗೋಲೆ ಬಿಡ್ತೀರಾ, ಅದೇ ಮನೆ. ಆದ್ರೆ ನೋಡೋದಕ್ಕೆ ಒಂದು ಚಿತ್ರಣವನ್ನ ಬದಲಾಯಿಸ್ತೀಯಲ್ವಾ, ಅದೇ ತರ ಓದೋದನ್ನು ಅಷ್ಟೇ. ಓಕೆ, ಒಂದು ಚಿತ್ರಣವನ್ನ ಬದಲಾಯಿಸಿ ರುಚಿಕರ ಮಾಡ್ಕೊಳ್ಬೇಕು. ಯಾವಾಗ ರುಚಿಕರ ಅಂತಂದ್ರೆ ನಮಗೆ ಬೇಕು ಅಂತಕ್ಕಂಥದ್ದು ಸ್ವಲ್ಪ ಡಿಮ್ಯಾಂಡ್ ಅನ್ನ ನಾವು ಹಾಕೊಂಡಾಗ ಓಕೆ ವಿಷಯವನ್ನ ಇನ್ನೂ ತಿಳ್ಕೋಬೇಕು ಅಂತ ಅನ್ಸತ್ತೆ. ಈಗ ಏನು ಬೇಡಪ್ಪ, ನಾಳೆ ಗಣಿತದ ಬಗ್ಗೆ ನಮ್ಮ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಇದೆ, ಅದನ್ನೇ ಕೇಳಿಸ್ಕೊ. ಅವಾಗ ಏನಾಗತ್ತೆ, ಇದು ಹೌದಲ್ಲ, ಇದು ಮರ್ತ್ಬಿಟ್ಟಿದ್ನಲ್ಲ, ಇದನ್ನ ನಾನು ಯಾಕೆ ಮತ್ತೊಮ್ಮೆ ಹೋಗಿ ನೋಡ್ಕೊಳ್ಬಾರ್ದು. ಖಂಡಿತ ಈ ತರ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು ನಾವೇ. ಅದಕ್ಕಾಗಿ ಅವರು ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸೋಣ ಬನ್ನಿ ಅಂತಾನೆ ಕರಿತಾ ಇದ್ದಾರೆ. ಇದು ಹಬ್ಬ, ಇದಕ್ಕೆ ರೆಡಿ ಆಗೋಣ. ಹೌದು ಸರಿ, ಇನ್ನೊಂದು ಕರೆ ತಗೊಳ್ಳೋಣ ಅಂತ. ಹಲೋ, ಕರೆಯಲ್ಲಿ ಕರೆ ಆಗಿದೆ ಡಾಕ್ಟ್ರೆ. ಬಹಳಷ್ಟು ಜನಕ್ಕೆ ಯಾಕೆ ಇದು ಒಂಥರ ಬೋರ್ ಆಗಿದೆ ಅಂದ್ರೆ, ಓದಿದ್ದಾರೆ ಮನೇಲಿ ಕೂತವರು ಎಲ್ಲ ಹೇಳ್ತಿರ್ತಾರೆ, ನೋಡು SSLC, ನೀನು ಸೆಕೆಂಡ್ PUC ಮಾಡ್ಲೇಬೇಕು ನೀನು ಅಂತ ಹೇಳಿ ಒತ್ತಡ ಇರುತ್ತೆ. ಆ ಪರೀಕ್ಷೆ ಒಂದು ಹಬ್ಬ, ಒಂದು ಸಂಭ್ರಮಕ್ಕೆ ಅವರು ಸಿದ್ಧ ಆಗ್ತಾ ಇದ್ದಾರೆ. ಆ ಸಂಭ್ರಮದ ವಾತಾವರಣ ಬಂತು ಅಂದ್ರೆ ರೆಡಿ ಆಗ್ತಾರೆ. ಆದ್ರೆ ಮನೇಲಿ ಏನಾಗಿದೆ, ಓದು 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 ಅಂತ ಹೇಳಿದಾಗ ಸಿಡುಕು ಶುರು ಆಗಿದೆ. ಓದ್ತಾ ಇದ್ದೀನಿ, ನಂಗೆ ಬರುತ್ತೆ, ನಂಗೆಲ್ಲ ಗೊತ್ತು, ಈಗ ಶುರುವಾಗ್ಲಿ ಅಂತ ಹೇಳಿ ಆ ತರ ಆಗಿದೆ. ಬಿಟ್ರೆ ಅವ್ರು ಓದಿದ್ದಾರೆ. ಎಲ್ಲೋ ಒಂದ್ ಕಡೆ ಆತಂಕ ಏನು ಅಂದ್ರೆ ರೀಕಾಲ್ ಆಗುತ್ತಾ, ತುಂಬಾ ದಿವಸ ಆಗೋಗಿದೆ ಎಲ್ಲ ಓದ್ಬಿಟ್ಟು ಅಂತ. ಹೌದು, ಈಗ ಅವರು ನಾನು ಒಂದು ಸರಳವಾದ ಇದು ವಿಧಾನ ಹೇಳ್ತೀನಿ. ಏನಂದ್ರೆ, ಎಲ್ಲರಿಗೂ ಟೈಮ್ ಪಾಸ್ ಕಡ್ಲೆಕಾಯಿ ಅಂತಾರಲ್ಲ, ಹೌದು, ಕಡ್ಲೆಕಾಯಿನ ಪೀನಟ್ ಅಂತಾರಲ್ಲ, PEA. ಪಿ ಅಂದ್ರೆ ಪ್ಲಾನ್ ಮಾಡ್ಕೋಬೇಕು. ಈಗ ಇದು ನೀವು ನಮ್ಮ ಸೂತ್ರ ಹೇಳ್ತಾ ಇದ್ದೀರಿ, ನಾನೆಲ್ಲ ಕಡ್ಲೆಕಾಯಿ ಹೇಳ್ತಿದ್ದೀರಿ ಅನ್ಕೊಂಡೆ. ಅಂದ್ರೆ ಪ್ಲಾನ್, ಇ ಅಂದ್ರೆ ಪ್ಲಾನ್ ಮಾಡಿದ್ದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಎ ಅಂತಂದ್ರೆ ಈಗ ಪರೀಕ್ಷೆ ಆದ್ಮೇಲೆ ಏನ್ ಫಲಿತಾಂಶ ಬರುತ್ತೋ ಅದನ್ನ ನಾನು ಒಪ್ಕೋತೀನಿ ಅಂತಕ್ಕಂಥ ಅಕ್ಸೆಪ್ಟೆನ್ಸ್. ಈ ಮನೋಭಾವನೆನ ಈಗ ಅವರು ರೂಢಿಸ್ಕೋಬೇಕಾಗಿದೆ. ಇದು ಪ್ಲಾನ್ ಮಾಡಬೇಕು, ಎಕ್ಸಿಕ್ಯೂಟ್ ನನಗಿಷ್ಟು ಗೊತ್ತು, ಹಾಗಾಗಿ ರೆಡಿ ಇದೆ. ಹೌದು, ಅವಾಗ ಆತಂಕ ಇರೋದಿಲ್ಲ. ಡಾಕ್ಟರ್, ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ಕಾರ. ಹೇಳಿ, ನೀವು ಪ್ರಶ್ನೆಗೆ ಕಟ್ಟಾಯ್ತು, ಹೇಳಿ. ಎಲ್ಲ ಮರ್ತೋಗೈತೆ, ಹೆಂಗ್ ರಿವಿಷನ್ ಮಾಡ್ಕೋಬೇಕು ಅಂತ. ಏನ್ ಮರ್ತೋಗಿದೆ? ಹಲೋ, ಯಾವ ಸಬ್ಜೆಕ್ಟ್ ಮರ್ತಾ ಹೋಗ್ತಾ ಇದೆ? ಸಾನ್ಸ್ಕ್ರಿಟ್. ಅದ್ ಹೆಂಗ್ ರಿವಿಷನ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತು. ಸಾನ್ಸ್ಕ್ರಿಟ್ ಭಾಷೆ ಏಕ್ದಮ್. ಈಗ ನಮಗೆ ಒಟ್ಟಿಗೆ ಎಲ್ಲಾನು ಬಡಿಸಿದಂತ, ಇವಾಗ ಏನಾಗಿದೆ, ಎಲ್ಲರೂ ತಯಾರಿ ಆಗ್ಬಿಟ್ಟಿದ್ದಾರೆ. ಈಗ ಒಂದು ಕಂಪ್ಲೀಟ್ ತಾಲಿ ಮೀಲ್ಸ್ ತಂದ ಹಾಗೆ ಇಟ್ಬಿಟ್ಟಾಗ ರೆಡಿ ಮೀಲ್ ಅದು, ಅಯ್ಯೋ ಇಷ್ಟೊಂದಿದೆ, ನಾನು ಊಟ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋ ಒಂದು ಗಾಬರಿ ಆಗ್ಬಿಡತ್ತೆ. ಆದ್ರೆ ಏನ್ ಮಾಡ್ಬೇಕು, ಎಲ್ಲೋ ಒಂದ್ ಕಡೆಯಿಂದ ಶುರು ಮಾಡ್ಬೇಕು. ಒಂಚೂರು ಒಂದು ತುತ್ತನ್ನ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ, ಅಂದ್ರೆ ಇವಾಗ ಹೇಮಂತ್ ಏನ್ ಮಾಡ್ಬೇಕು ಅಂತಂದ್ರೆ, ಎಷ್ಟು ನೆಸೆಸಿಟಿ ಇದೆ, ಯಾಕಂದ್ರೆ ಈಗ ಸಿಲೆಬಸ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ ಅವರು ಡಿಮಾರ್ಕೇಶನ್ ಕೊಟ್ಟಿದ್ದಾರೆ. ಸೊ ಅವರು ಫಸ್ಟ್ ಚಾಪ್ಟರ್ ಇಂದಾನೇ ಶುರು ಮಾಡ್ಕೊಂಡು ಹೋಗ್ಲಿ, ತೊಂದರೆ ಇಲ್ಲ. ಈಗ ಎಲ್ಲಾ ಇಡೀ ಸಬ್ಜೆಕ್ಟ್ ಅನ್ನ ನೋಡಿದಾಗ ಬಹಳ ದೊಡ್ಡದು ಅಂತ ಅನ್ಸ್ತದೆ. ನಾವ್ ಇದನ್ನೇ ಚಂಕಿಂಗ್ ಅಂತ ಕರಿತೀವಿ. ಚಾಪ್ಟರ್ ವೈಸ್ ಮಾಡ್ಕೊಳ್ಳೋದು, ಪೀಸ್ ಮಾಡ್ಕೊಂಡು ಒಂದೊಂದು ಪೀಸ್ ನ ತಗೊಂಡ್ ಬರಬೇಕು. ಆದ್ರೆ ಹಾಗಂತ ಅವ್ರದೇ ಆದಂತ ಕಾಲ ಮಿತಿಯನ್ನ ಮೀರಕ್ಕಾಗಲ್ಲ. ಈಗ ಇರೋದು ಟೈಮ್ ಕಡಿಮೆ ಇದೆ. ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಈಗ ಅವರು ಒಂದು ಸಲ ಶುರು ಮಾಡ್ತಾ ಹೋದಾಗ, ಇದು ನನಗೆ ಗೊತ್ತಲ್ಲ, ಓಕೆ, ಗೊತ್ತಾದ ತಕ್ಷಣ ಅದು ಮಾಡ್ಕೊಂಡು ಮುಂದಕ್ಕೆ ಹೋಗೋದು. ಸೊ ಬಹಳ ಕ್ವಿಕ್ ಆಗಿ ಏನೋ ಒಂದೊಂದು ಚಾಪ್ಟರ್ನು ಬೇಗ ಮುಗಿಸಬಹುದು. ಗ್ಲಾನ್ಸ್. ಸೊ ಇಲ್ಲಿ ಏನಾಗತ್ತಂದ್ರೆ, ಪ್ರಾರಂಭ ಮಾಡೋದೇ ಇದೆಯಲ್ಲ, ಅದೇ ದೊಡ್ಡ ಸಮಸ್ಯೆ. ಮಾಡಿ ಅಂತ ಹೇಳಬೇಕು. ಒಂದ್ಸಲ ಪ್ರಾರಂಭ ಮಾಡ್ಬಿಟ್ರೆ ಸ್ಪೀಡ್ ತಗೊಂಡ್ಬಿಡತ್ತೆ, ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಈಗ ಏನಾಗ್ಬಿಟ್ಟಿದೆ, ಈ ರಜಾ ಬಂದ್ಬಿಟ್ಟು ಮಧ್ಯ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದಾರೆ. ಗಾಡಿ ಒಂಚೂರು ತಯಾರಿ ಅಷ್ಟೇ ಆಗ್ಬೇಕಾಗಿರೋದು, ಹೇಮಂತ್ ಮಾಡ್ಬೇಕಾಗಿರೋದು ಅಷ್ಟೇ. ಹಲೋ
ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಪುರುಷೋತ್ತಮ್ ಅಂತ ಸರ್. ಎಲ್ಲಿಂದ ಪುರುಷೋತ್ತಮ್ ಅವರು? ಮೈಸೂರು ಕನಕಗಿರಿಯಿಂದ ಸರ್. ಓಕೆ, ಪುರುಷೋತ್ತಮ್ ಅವರ ಪ್ರಶ್ನೆ ಕೇಳ್ತೀರಾ? ಸರ್, ನಾನು ಕನಕಗಿರಿ ಶಾಲೆ ಇದೆಯಲ್ಲ, ಸರ್ಕಾರಿ ಶಾಲೆ, ಅದರಲ್ಲಿ SDMC ಅಧ್ಯಕ್ಷನಾಗಿ ಸರ್ ಕಾರ್ಯ ಮಾಡಿದವನು. ಹೇಳಿ ಸರ್. ಈಗ ಸಂಬಂಧಪಟ್ಟ ಬಂದಿರತಕ್ಕಂಥವ್ರು ಒಂದು ಮಗು ಜೊತೆ ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟು, ಇದೇ ಮಕ್ಕಳು ಮತ್ತೆ ಶಿಕ್ಷಕರ ನಡುವೆ ಇಂತ ಒಂದು ಉತ್ತಮವಾದ ಮಾತುಕತೆ, ಒಂದು ವಿಶ್ವಾಸ ಅನ್ನೋದು ಹೆಚ್ಚಾದ್ರೆ ಮಕ್ಕಳಿಗೆ ಆತಂಕ ಕಮ್ಮಿ ಆಗುತ್ತೆ ಪರೀಕ್ಷೆ ಬಗ್ಗೆ. ಖಂಡಿತ. ನೀವು SDMC ಅಧ್ಯಕ್ಷರಾಗಿ ಅನುಭವ ಪಡ್ಕೊಂಡಿದ್ದೀರಿ, ಆದ್ರಿಂದ ಈ ಮಾತು ಹೇಳಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು. ಹೇಳಿ ಸರ್. ಹಲೋ. ಹಾಗಾಗಿ ಸರ್, ನಿಮ್ಮ ಒಂದು ಸಂದೇಶಗಳೇನಾಗಿದೆ, ಈಗ ಎಷ್ಟೋ ಮಕ್ಕಳಿಗೆ ರೇಡಿಯೋಲಿ ಕಾರ್ಯಕ್ರಮ ಇದೆ, ಮತ್ತೆ ಟಿವಿ ಕಾರ್ಯಕ್ರಮ ಇದೆ, ಮಕ್ಕಳ ಬಗ್ಗೆ ಮಾತಾಡುವಂತದ್ದು ಅನ್ನೋ ವಿಚಾರನ ಮುಟ್ಟಿಸ್ತಾ ಇರೋದು ಮೊದಲನೇ ಕಾರಣ. ಒಂದು. ಮತ್ತೆ ನಿಮ್ಮಲ್ಲಿ ಮತ್ತೆ ಮಕ್ಕಳಲ್ಲಿ ಈಗ ಮಗು ಬಹಳ ಸ್ಪಷ್ಟವಾಗಿ ಭಯ ಇಲ್ಲದೇನೆ ನಿಮ್ಮ ಹತ್ರ ಅಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ನಿಜ ನಿಜ ಸರ್. ನೀವು ಒಂದು ಒಳ್ಳೆ ಅಧಿಕಾರಿ ಆಗಿದ್ದು ಕೂಡ ಆ ಮಗುನ ಯಾವ ರೀತಿ ಮಾತಾಡಿದ್ರಿ, ಆ ಮಾತುಕತೆ, ಆ ಬಾಂಧವ್ಯ ಶಿಕ್ಷಕರ ಮತ್ತೆ ಮಕ್ಕಳು ಮತ್ತೆ ಪೇರೆಂಟ್ಸ್ ಇವರ ಮಧ್ಯೆ ಇದ್ರೆ ಮಾತ್ರ ಆತಂಕ ಅನ್ನೋದು ದೂರ ಆಗುತ್ತೆ ಅನ್ನೋದು ನನ್ನ ಭಾವನೆ. ಖಂಡಿತ ಪುರುಷೋತ್ತಮ ಅವರೇ, ಧನ್ಯವಾದಗಳು. ಬಹಳ ಒಳ್ಳೆ ಮಾತು ಹೇಳಿದ್ರಿ. ಮತ್ತೆ ನಿಮ್ಮ ಸೇವೆ ಚೆನ್ನಾಗಾಗ್ಲಿ ಅಂತ ಹೇಳಿ ನಾವು ಹಾರೈಸ್ತೇವೆ. ಇಲ್ಲಿ ಕರೆ ಬರ್ತಾ ಇದೆ, ತಗೊಂಡ್ಬಿಟ್ಟು ಮತ್ತೆ ಸರ್ ವಿವರಣೆ ಕೊಡ್ತಾ ಇದ್ರಿ. ಹೌದು, ಪುರುಷೋತ್ತಮ ಅವರು ಹೇಳಿದ್ದು ಬಹಳ ಸೂಕ್ತವಾದ ಸಲಹೆ. ಯಾಕಂತಂದ್ರೆ ಇಲ್ಲಿ ಬರೀ ವಿಷಯವನ್ನ ನಾವು ಮಕ್ಕಳಿಗೆ ಕೊಡೋಕ್ಕಿಂತ, ಎಷ್ಟು ವಿಷಯವನ್ನ ಕೊಡ್ತೀವಿ ಅನ್ನೋದಕ್ಕಿಂತ ವಿಷಯವನ್ನ ಹೇಗೆ ಕೊಡ್ತೀವಿ, ಎಷ್ಟು ಆತ್ಮೀಯವಾಗಿ ಹೇಳ್ತೀವಿ. ಹೌದು ಹೌದು. ಹಾಗಾಗಿ ನೋಡಿ, ಕೆಲವ್ರಿಗೆ ಮ್ಯಾಥ್ಸ್ ಕಷ್ಟ ಅಂತಂದ್ರೆ ಆ ಮ್ಯಾಥ್ಸ್ ಹೇಳ್ಕೊಡೋರ ಮೇಲೂ ಹೋಗ್ತದೆ. ಖಂಡಿತ. ಓಕೆ, ಹೇಳ್ಕೊಡೋದು ಸುಲಭ ಆದ್ರೆ ಅವಾಗ ಅದು ಆ ವ್ಯಕ್ತಿಗೆ ಟೀಚರು ಇಷ್ಟ ಆಗ್ತಾರೆ, ಸಬ್ಜೆಕ್ಟು ಇಷ್ಟ ಆಗತ್ತೆ. ಎಷ್ಟೋ ಜನ ಆ ತರನೇ ನಮ್ಮ ಟೀಚರ್ ಇದನ್ನ ಮಾಡಿದ್ದನ್ನ ನೋಡಿ ನಾನು ಅದನ್ನೇ ಆಯ್ಕೆ ಮಾಡ್ಕೊಂಡೆ. ಸೊ ನಾವು ತುಂಬಾ ಸಲ ಏನ್ ಅನ್ಕೋತೀವಿ ಅಂತಂದ್ರೆ, ಹೆಚ್ಚು ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ನಮ್ಮ ಕರ್ತವ್ಯ ಮುಗೀತು ಅಂತ. ಇಲ್ಲ, ಒಬ್ಬ ಟೀಚರ್ನ, ನಾನು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ವಿಷಯವನ್ನ ಕೊಡೋದ್ರ ಜೊತೆಗೆ ಹೇಗೆ ವಿಷಯವನ್ನ ಅವರಿಗೆ ಮುಟ್ಟಿಸ್ಬೇಕು, ಹೇಗೆ ಅರ್ಥ ಮಾಡಬೇಕು, ಓಕೆ, ಸಮಾಧಾನದಿಂದ, ಅದು ಮೊದಲನೇ ಪ್ರಶ್ನೆ. ಹೌದು, ಅದು ಹೌ ಮಚ್ ಯು ಸೇ ಅಲ್ಲ, ಹೌ ಯು ಸೇ. ಓಕೆ, ಜೊತೆಗೆ ಎ ಗುಡ್ ಟೀಚರ್ ವಿಲ್ ಆಲ್ವೇಸ್ ಮೋಟಿವೇಟ್. ಎಲ್ಲವನ್ನ ನಾವು 4 ಗೋಡೆ ಮಧ್ಯದೇ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೋಮ್ ವರ್ಕ್ ಅನ್ನೋದು ಇದ್ದೇ ಇರುತ್ತೆ, ಮನೆಗೆ ಹೋಗಿ ಮಗು ವಿದ್ಯಾರ್ಜನೆ ಮಾಡಬೇಕಾಗ್ತದೆ. ಸೊ ಟೀಚರ್ ಆದಂತವ್ರು ಒಂದು ಇನ್ಸ್ಪಿರೇಷನ್ ಅಥವಾ ಮೋಟಿವೇಶನ್ ಮಾಡಿದಾಗ ಏನಾಗ್ತದೆ, ನಾನು ಹೋಗಿ ಮತ್ತೆ ಅದನ್ನ ಇನ್ನಷ್ಟು ಕಲಿಬೇಕು ಅಂತಕ್ಕಂಥ ಆಸಕ್ತಿ, ಬೆಳವಣಿಗೆ. ಇಲ್ಲಿ ಪುರುಷೋತ್ತಮ್ ಅವರು ಮೂಲಭೂತವಾಗಿ ಶಿಕ್ಷಣದ SDMC ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಶಿಕ್ಷಣದ ಉದ್ದೇಶವನ್ನೇ ಅವರು ಹೇಳ್ಬಿಟ್ರು. ಅಂದ್ರೆ ನಾವು ವಿದ್ಯಾರ್ಥಿಗಳನ್ನ ಕೇವಲ ಮಾರ್ಕ್ಸ್ ತೆಗೆಯೋ ಮಿಷಿನ್ಗಳಾಗಿ ಮಾಡ್ತಾ ಇಲ್ಲ, ನಾವು ಈ ರಾಷ್ಟ್ರಕ್ಕೆ ಒಂದು ಉತ್ತಮವಾದ ಪ್ರಜೆಗಳನ್ನ, ವ್ಯಕ್ತಿತ್ವಗಳನ್ನ ನಿರ್ಮಾಣ ಮಾಡ್ತಾ ಇದೀವಿ ಅಂತ ಹೇಳಿ ಶಾಲೆಗಳು, ಶಿಕ್ಷಕರು ಮತ್ತೆ ಪೋಷಕರು, ಮನೆಯಲ್ಲಿ ಪೋಷಕರು ಸಹ ಇದನ್ನ ಮನದಟ್ಟು ಮಾಡ್ಕೋಬೇಕಾಗತ್ತೆ. ಬಹುಶಃ ಅವರಿಗೆ ಒಂದು ಬಾಂಧವ್ಯ ಬೆಸೀತಕ್ಕಂಥದ್ದು. ಟೀಚರ್ ಬೇಜಾರ್ ಮಾಡ್ಕೊಳ್ತಾರಲ್ಲ, ಅವ್ರಿಗೆ ಬೇಜಾರ್ ಮಾಡಬಾರ್ದು ಅಂತ ಮಕ್ಕಳು ಕಲಿತಾ ಇದ್ದಾರೆ. ಎಷ್ಟೋ ಸರ್ತಿ ಟೀಚರ್ ಹೇಳಿರ್ತಾರೆ, ನೋಡು ನೀನ್ ಇಷ್ಟು ತೆಗೆದ್ರೆ, ಮಿನಿಮಮ್ ತೆಗೆದ್ರು ಪರವಾಗಿಲ್ಲ, ಆದ್ರೆ ಕಲ್ತಿದ್ಯಾ ಅಂತೇಳಿ ನನಗೆ ಖುಷಿ ಆಗುತ್ತೆ ಅಂದ್ರೆ ಅವು ಖಂಡಿತ ಮ್ಯಾಕ್ಸಿಮಮ್ ತೆಗಿತಾರೆ. ವಿಷಯವನ್ನ ಗ್ರಹಿಸ್ತಕ್ಕಂಥ ಮಾರ್ಗಗಳನ್ನೂ ಹೇಳ್ಕೊಡ್ಬೇಕು. ಖಂಡಿತ. ಡಾಕ್ಟರ್, ಈಗ ಟೀಚರ್ಸಿಗೂ ಒಂದು ಸ್ವಲ್ಪ ಮಾರ್ಗದರ್ಶನ ಬೇಕು. ಯಾಕಂದ್ರೆ ಫೋನ್ ಮೂಲಕ ಎಲ್ಲ ಮಕ್ಕಳ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ. ಅದರಲ್ಲೂ ಸರ್ಕಾರಿ ಶಾಲೆಯ ಶಿಕ್ಷಕರು ನಾವು ಗಮನಿಸಿದ ಹಾಗೆ ಎಲ್ಲರೂ ಎಲ್ಲರ ಫೋನ್ ನಂಬರ್ಗಳನ್ನು ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಕಾಲ ಕಾಲಕ್ಕೆ ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಎಷ್ಟೋ ಸರಿ ವಾಟ್ಸಪ್ ಮೂಲಕ ಫಾಲೋ ಅಪ್ ಮಾಡಿದ್ದಾರೆ. ಅನೇಕ ಶಾಲೆಯವರು ಮಾಡಿದ್ದಾರೆ. ಅವರಿಗೆ ಅಸೈನ್ಮೆಂಟ್ ಗಳನ್ನ ಕೊಟ್ಟು ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ಬೇಕು ಅಂತ ಮಿಸ್ ಕಾಲ್ ಕೂಡ ಕೊಡ್ತಾ ಇದ್ದಾರೆ 5 ಗಂಟೆಗೆ. ಅದು ಇದೆ. ಆ ಒಂದು ಬಾಂಧವ್ಯ ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯೆ ಇದೆ. ಅವರಿಗೆ ಒಂದು ಸ್ವಲ್ಪ ಮೋಟಿವೇಶನ್ ಹೇಳಬೇಕಲ್ಲ. ಇಲ್ಲ, ಟೀಚರ್ಗಳು ಕೇವಲ ಇದು ನನ್ನ ಡ್ಯೂಟಿ,
ಇದಿಷ್ಟು ನಾನು ಮಾಡ್ಬಿಡ್ಬೇಕು, ಯಾಕಂತಂದ್ರೆ ನನ್ನ ಮೇಲಧಿಕಾರಿಗಳು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕು ಅಷ್ಟೇ. ಆ ತರ ಮಾಡಿದಾಗ ಏನಾಗುತ್ತೆ, ಅದು ಒಂದು ಕಾಟಾಚಾರ ಆಗುತ್ತೆ. ಈಗ ಯಾವುದೇ ಒಂದು ನಿಯಮಗಳಾಗ್ಲಿ, ಕೇವಲ ಅದು ನಿಯಮಗಳು ಅಂತ ಗುರುತಿಸಕ್ಕಿಂತ ನಿಯಮದ ಹಿಂದೆ ಇರ್ತಕ್ಕಂಥ ಉದ್ದೇಶ ಬಹಳ ಮುಖ್ಯ. ಸೊ ಈಗ ಶಿಕ್ಷಕರು ಖಂಡಿತವಾಗ್ಲೂ ಎಲ್ಲವನ್ನ ತಿಳ್ಕೊಂಡಿದ್ದವ್ರೆ, ಅವರಿಗೆ ಕೆಪಾಸಿಟಿ ಇರೋದ್ರಿಂದಾನೇ ಅವ್ರು ಆಯ್ಕೆ ಆಗಿ ಬಂದು ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರಲ್ಲಿ ಆ ತಾಳ್ಮೆ, ಓಕೆ, ಸ್ವಲ್ಪ ಮಟ್ಟಿನ ಏನ್ ಹೇಳ್ತಾರೆ ಸಹನೆ. ಯಾಕಂದ್ರೆ ಇವತ್ತು ಈ ಜಂಜಾಟದಲ್ಲಿ ಏನಾಗ್ತದೆ, ಅವರ ವೈಯಕ್ತಿಕವಾದದ್ದನ್ನ ಮತ್ತೆ ಇಲ್ಲಿ ಪ್ರೊಫೆಷನಲ್ ವರ್ಕ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗಿರ್ಲಿಕ್ಕೂ ಸಾಧ್ಯ. ಬಟ್ ಸ್ವಲ್ಪ ಮಟ್ಟಿಗೆ ಸಹನೆಯನ್ನ ತೋರಿ, ಓಕೆ, ನಮ್ಮ ಮಕ್ಕಳೇ ಅನ್ನೋ ಭಾವನೆಯನ್ನ ನಾವು ತಂದ್ಕೊಂಡ್ರೆ, ಯಾಕಂದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತಾರಲ್ಲ, ಆ 10ನೇ ಕ್ಲಾಸ್ನ ವ್ಯಕ್ತಿಗಳನ್ನ ನಾವು ಅಂದ್ರೆ ಮಕ್ಕಳುಗಳನ್ನ ಸ್ಟೂಡೆಂಟ್ಸ್ಗಳನ್ನ ನಾವು ತಯಾರಿ ಮಾಡಿ ಬಿಟ್ರೆ ಖಂಡಿತವಾಗ್ಲೂ ಅವರು ಯಾವುದೇ ಕ್ಷೇತ್ರದಲ್ಲಿ ಹೋದ್ರು ನೆನಪಿಸ್ಕೊಳ್ತಾರೆ. ಅವರು ಅಂದ್ರೆ ಅವರು ರೋಲ್ ಮಾಡೆಲ್ಗಳು ಹಾಕ್ತಾರೆ ಈ ಟೀಚರ್ಗಳು ಈ ವಯಸ್ಸಿನಲ್ಲಿ ಮಾಡಿದ. ಈಗಲೂ ಕೂಡ ಬಹಳಷ್ಟು ಜನ ಹಿರಿಯರು ಅವರ ಶಿಕ್ಷಕರನ್ನು ಜ್ಞಾಪಿಸಿಕೊಂಡು ಅವರಿಗೊಂದು ಥ್ಯಾಂಕ್ಸ್ ಹೇಳ್ತಾರೆ. ಆ ದೃಷ್ಟಿಯಿಂದ ಅದೊಂದು ಮೋಟಿವೇಶನ್. ಹೌದು. ಅದಕ್ಕೆ ಸರ್ ಒಂದು ಕರೆ ಇದೆ. ಹಲೋ ಸರ್, ಚಂದ್ರ ಅವರೇ, ಪ್ರಶ್ನೆ ಕೇಳ್ತೀರಾ? ಹೇಳಿ. ಇಂಗ್ಲಿಷ್ ಕಷ್ಟ ಅಂತಾನೆ ಸರ್, ಅದಕ್ಕೆ ಅವನು ಮಾತಾಡು ಅಂದ್ರೆ ಮಾತಾಡೋರು. ಖಂಡಿತ ಚಂದ್ರ ಅವರು. ಇದರ ಅವರು ನಿಮ್ಮ ಮಗು ಪಕ್ಕದಲ್ಲಿ ಇದೆಯಾ? ದೂರವನ್ನೇ ಸರ್, ಕೂಗರು ಬರಲ್ಲ. ಹೌದಾ? ನೀವೇ ಹೇಳಿ ಅವರಿಗೆ. ಸರ್, ಇಂಗ್ಲಿಷ್ ಕಷ್ಟ ಅನ್ನೋ ಒಂದು ಭಾವನೆ ಇದೆ ಕೆಲವರಿಗೆ. ಹೌದು. ಇದು ಏನಂದ್ರೆ ನಮ್ಮಲ್ಲಿ ಒಂದು ಕೀಳಿರಿಮೆ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿರೋರಿಗೆ ನೋಡಿ, ಇಂಗ್ಲಿಷ್ ಅನ್ನೋದು ಕೇವಲ ಒಂದು ಭಾಷೆ ಅಷ್ಟೇ. ಅದರಿಂದನೇ ನಾವು ಜೀವನ ನಡೆಸ್ತೀವಿ ಅಂತಕ್ಕಂಥ, ಅಂದ್ರೆ ಅದು ಕಲ್ತ್ರೆ ನಮ್ಮ ಜೀವನ, ಇಲ್ಲ ಅಂದ್ರೆ ಹೋಯ್ತು ಅನ್ನೋದನ್ನ ಬೇಡ. ಓಕೆ, ನಾವು ಕಮ್ಯುನಿಕೇಟ್ ಮಾಡೋದಿಕ್ಕೆ ಓಕೆ ಕನಿಷ್ಠವಾದ ಜ್ಞಾನವನ್ನ ಖಂಡಿತ ಪಡ್ಕೋಬಹುದು. ಇಂಗ್ಲಿಷು ಕನ್ನಡದಷ್ಟೇ ಸುಲಭ. ಹೌದು. ಓಕೆ, ಆದ್ರೆ ಆಗ್ಲೇ ಹೇಳದ್ನಲ್ಲ, ಅಪ್ರೋಚ್ ಮಾಡಬೇಕು. ಈಗ ಇವ್ರ ಪಾಪ ಇವ್ರ ತಂದೆನೇ ಚಂದ್ರ ಅವರು ಬಹಳ ಸೌಜನ್ಯದಿಂದ ಬಹಳ ತಾಳ್ಮೆಯಿಂದ ಮಾತಾಡಿದ್ರು. ಪ್ರಾಯಶಃ ಅವ್ರ ಮನೆ ವಾತಾವರಣವನ್ನೇ ಬಹಳ ಸೂಕ್ಷ್ಮವಾಗಿದೆ ಅಂತ ಭಾವಿಸ್ತೀನಿ. ಸೊ ಎಲ್ಲೋ ಒಂದ್ ಕಡೆ ಈ ಅಸರ್ಷನ್ ಅಂತ ಹೇಳ್ತೀವಲ್ಲ, ಅಂದ್ರೆ ನನಗೆ ಬೇಕಾಗಿದ್ದನ್ನ ಕೇಳುವಷ್ಟು ಧೈರ್ಯವನ್ನ ಮಗು ಪಡೀಲೇಬೇಕಾಗ್ತದೆ. ಇಲ್ಲ ಅಂದ್ರೆ ಏನಾಗುತ್ತೆ, ಈ ಪ್ರಪಂಚದಲ್ಲಿ ಬರೀ ವಿಷಯ ತಿಳ್ಕೊಂಡ್ರೆ ಸಾಲದು, ಮುನ್ನುಗ್ಗುವಂತ ಸ್ವಲ್ಪ ಛಾತಿ ಬೇಕು. ಲೀಡರ್ಶಿಪ್. ಎಸ್, ಅದನ್ನ ಏನಾಗತ್ತೆ ಈ ಮನೆಯಲ್ಲೂ ತಂದೆ ತಾಯಿ ಮಾಡಬೇಕಾಗತ್ತೆ. ಬಟ್ ಶಾಲೆಯಲ್ಲೂ ಏನಾಗತ್ತೆ, ಶಿಕ್ಷಕರು ಗುರುತಿಸಿ ಕೆಲವು ಗ್ರೂಪ್ ಆಕ್ಟಿವಿಟಿ ಮಾಡುವಂಥದ್ದನ್ನ ಮಾಡಬಹುದು. ಓಕೆ, ಅದಕ್ಕೇನೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆರ್ ಸೋ ಇಂಪಾರ್ಟೆಂಟ್ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ನಾನು ಸ್ವಲ್ಪ ಮಗು ಪಕ್ಕ ಇದ್ರೆ ಮಾತಾಡಕ್ ಕೊಡಿ ಅಂತ, ದೂರ ಇದೆ ಅಂತ ಅಂದ್ಬಿಟ್ರು. ಓಕೆ, ಇಲ್ಲ, ಇದು ತೊಂದರೆ ಇಲ್ಲ, ಅದು ಒಂದು ಭಾಷೆ ಅಷ್ಟೇ. ಭಾಷೆ ಅಂದ್ಮೇಲೆ ಅದಕ್ಕೇನು ತುಂಬಾ ಟೆಕ್ನಿಕ್ಯಾಲಿಟಿ ಇರಲ್ಲ, ತಂತ್ರಜ್ಞಾನದ ಇರಲ್ಲ. ಭಾಷೆ ಭಾವನೆಗಳನ್ನು ಅಲ್ಲಿ ಅಷ್ಟೇ. ಬಹಳ ಸುಲಭ. ಹೇಗಿದೆ ಅಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ ಏನ್ ಲ್ಯಾಂಗ್ವೇಜ್ ತಗೊಂಡಿದ್ದಾರೆ ಸಾಮಾನ್ಯ ವಿದ್ಯಾರ್ಥಿಗಳು, ಆ 3 ಕ್ವಶನ್ ಪೇಪರ್ ಪ್ಯಾಟರ್ನ್ ಆಲ್ಮೋಸ್ಟ್ ಸೇಮ್ ಇದೆ. ಗ್ರಾಮರ್ ಅದೇ ತರ ಇದೆ, ಪತ್ರಲೇಖನ ಅದೇ ತರ ಇದೆ, 5-5 ಮಾರ್ಕ್ ಇರ್ತವೆ. ನಿಮ್ ಕನ್ನಡದಲ್ಲೂ ಬರೀಲಿಕ್ಕೆ ಬರುತ್ತೆ ಅಂದ್ರೆ ಹಿಂದಿನಲ್ಲೂ ಬರೀಲಿಕ್ಕೆ ಬರುತ್ತೆ, ಇಂಗ್ಲಿಷಲ್ಲೂ ಬರೀಲಿಕ್ಕೆ ಬರುತ್ತೆ, ಅದೇ ಇರುತ್ತೆ. ಕಷ್ಟ ಅಂತಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ನಿಗದಿ ಮಾಡಿ ಅಭ್ಯಾಸ ಜಾಸ್ತಿ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಖಂಡಿತ. ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು? ಸರ್, ನನ್ನ ಹೆಸರು ಸೂರ್ಯ ಅಂತ, ಜಿವಿ ಪಾಳ್ಯ ಸ್ಕೂಲ್, ಮೈಸೂರು. ಓಕೆ ಸೂರ್ಯ, ಪ್ರಶ್ನೆ ಕೇಳ್ತೀರಿ? ಹ್ಞೂ ಸರ್. ಸರ್, ನಾವು ಫಸ್ಟ್ 8ನೇ ವಾಕ್ಯ ಎಲ್ಲ ಕಲ್ಸ್ಬಿಟ್ಟಿದ್ದ ಸರ್. ಹಲೋ, ಹೇಳಿ ಸೂರ್ಯ. 8ನೇ ವಾಕ್ಯ ಎಲ್ಲ ಕಲ್ತಿದ್ದ ಸರ್, ಕನ್ನಡ ಎಲ್ಲ 4 ಅಂಕದ ಪ್ರಶ್ನೆಗಳು. ಅದನ್ನ ಈಗ ರಿವೈಸ್ ಮಾಡಕ್ ಹೋಗಿದ್ರೆ ಸರ್ ಸ್ವಲ್ಪ ಕಷ್ಟ ಆಯ್ತಿದೆ ಸರ್. ಸ್ವಲ್ಪ ಹೇಳ್ಕೊಡಿ ಹೆಂಗೆ ಜ್ಞಾಪನ ಇಟ್ಕೊಳ್ಳೋದು ಅಂತ. ಓಕೆ, ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈಗ ಒಂದು 200 ಮೀಟರ್ಸ್ 100 ಮೀಟರ್ಸ್ ಓಡಿ ಅಂತಂದ್ರೆ ಎಲ್ಲ ಬೇಗ ಓಡ್ಬಿಡ್ತಾರೆ.
ಅದೇ ಇವಾಗ ಮ್ಯಾರಥಾನ್ ಓಡಿ ಅಂತಂದ್ರೆ ನೀವು 42 ಕಿಲೋಮೀಟರ್ ಓಡಿಸ್ತೀರಿ ಅಂತಾರೆ. ಓಕೆ, ಈಗ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ಇದು ಸ್ವಲ್ಪ ಸ್ಟ್ರೆಚ್ ಆಗ್ಬಿಟ್ಟಿದೆ, ಅಕಾಡೆಮಿಕ್ ಇಯರ್ ಸ್ಟ್ರೆಚ್ ಆಗ್ಬಿಟ್ಟಿದೆ. ಸೊ ಎಲ್ಲರೂ ಸ್ಪೀಡಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡು ಈಗ ಒಂಥರ ಸುಸ್ತಾದಂಗೆ. ಅಂದ್ರೆ ತಾಳ್ಮೆ ಬೇಕು. ಈಗ ಏನಾಗ್ಬಿಟ್ಟಿದೆ, ಬೇಗ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಭಾವನೆಯನ್ನ ತೆಗೆದಿಟ್ಟು, ಯಾಕಂದ್ರೆ 4 ಅಂಕದ ಪ್ರಶ್ನೆಗಳು ಅಂತಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಬರಿಬೇಕಾಗತ್ತೆ. ದೀರ್ಘ ಉತ್ತರದ ಪ್ರಶ್ನೆಗಳು ಅಂತಲೇ ಹೆಸರು ಅಂತ ಇರುವಾಗ ಇಲ್ಲಿ ಏನಾಗಿದೆ ಅಂತಂದ್ರೆ ಈಗ ಇವರಿಗೆ ಏನಾಗಿದೆ, 3 ತಿಂಗಳು ಪೋಸ್ಟ್ಪೋನ್ ಆಗಿರೋದ್ರಿಂದ ತಾಳ್ಮೆ ಕಳ್ಕೊತಾ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ತಾಳ್ಮೆ ತಗೋಬೇಕು. 4 ಅಂಕದ ಪ್ರಶ್ನೆಗೆ ಇಷ್ಟು ಸಮಯ ನಾನು ಬರಿಬೇಕು ಅಂತ ಹಾಕೊಂಡಾಗ, ಸೊ ಮೊದಲು ಏನಂದ್ರೆ ಕೂತ್ಕೊಂಡು ಸುಮ್ಮನೆ ಒಂದು ಕತೆ ಬರೆಯೋದನ್ನ ಕಲೀಲಿ. ಈಗ ಪ್ರಶ್ನೆಗೆ ಉತ್ತರಿಸೋದ್ರ ಆಮೇಲೆ ಫಸ್ಟ್ ಗಂಟೆ ಕೂರೋದು. ಈಗ ಇವರು ಪರೀಕ್ಷೆ 3 ಗಂಟೆ ಅಂತಂದ್ರೆ ಇವರು ಈ 3 ತಿಂಗಳಲ್ಲಿ 3 ಗಂಟೆ ಒಂದೇ ಕಡೆ ಕೂತಿದಾರ ಅಲ್ಲ, ಪೆನ್ಸಿಲ್ ಹಿಡ್ಕೊಂಡು ಬರ್ದಿದಾರ ನೋಡ್ಬೇಕಾಗಿತ್ತು. ಇವಾಗ ಬೇಕಾದ್ರೆ ಟಿವಿಯನ್ನ ಅಥವಾ 3 ಗಂಟೆ ಕೂತ್ಕೊಂಡು ನೋಡಿರ್ತಾರೆ. ಅದು ಏನಾಗತ್ತೆ, ಉತ್ಸುಕತೆಯಿಂದ ನೋಡ್ತಿರ್ತಾರೆ. ಅಂದ್ರೆ 3 ಗಂಟೆ ಟಿವಿ ಮುಂದೆ ಕೂರಕ್ಕಾಗತ್ತೆ, 3 ಗಂಟೆ ಮೊಬೈಲ್ ಇಟ್ಕೊಂಡು ಕೂರಕ್ಕಾಗತ್ತೆ, ಇಲ್ಲ ಹಾಡು ಕೇಳ್ಕೊಂಡು ಕೂರಕ್ಕಾಗತ್ತೆ. ಅಂದ್ರೆ ಒಂದು ಆಸಕ್ತಿ, ಇನ್ನೊಂದು ತಾಳ್ಮೆ. ಇದೆರಡನ್ನೂ ಹಾಕೊಂಡ್ರೆ, ಯಾಕೆ ಓದಿದ್ದೀನಿ ಅಂತಾನೆ ಹೇಳ್ತಾ ಇದ್ದಾರೆ. ಈಗ ಬರೆಯೋದು ಹೇಳ್ಕೊಡ್ಬೇಕಾಗಿದೆ. ಈಗ ಸೂರ್ಯ ಮಾತಾಡ್ಬೇಕಾದ್ರೆ ಸಾಕಷ್ಟು ಚಡಪಡಿಕೆ, ತುಂಬಾ ಸ್ಪೀಡಲ್ಲಿ ಅವನು ಮಾತಾಡೋದ್ರಲ್ಲೇ ನಾವು ಒಂದ್ ಸ್ವಲ್ಪ ರೆಸ್ಪಾಂಡ್ ಮಾಡೋದು ತಡ ಮಾಡಿದ ತಕ್ಷಣ ಹಲೋ ಹಲೋ ಅಂತ ಮತ್ತೆ ಅಂದ್ರೆ. ಸೊ ಸೂರ್ಯನಿಗೆ ಬೇಕಾಗಿರೋದೇನಂದ್ರೆ ಈಗ ತಾಳ್ಮೆ. ಜೊತೆಗೆ ಇನ್ನೊಂದು, ನಾವು ಅವ್ರ ಹ್ಯಾಂಡ್ ರೈಟಿಂಗ್ಗಳು ಈಗ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಆಗಿದಾವೆ, ಕುತ್ಕೊಂಡು ಬರವಣಿಗೆ ಶುರು ಮಾಡ್ಕೋಬೇಕೀಗ. ಬರವಣಿಗೆ ಏನಂದ್ರೆ ಆಮೇಲೆ ಇಷ್ಟು ಪುಟ ಅಂತ ಹೇಳಿ ಒಂದು ನಿಗದಿ ಇದೆ. ಹಾಗಾಗಿ ಒಂದು 16, 20, 22, 25 ಪುಟದವರೆಗೂ ಬರೀಬೇಕು ಈಗ. ಆ ಫ್ಲೋ ಮತ್ತೆ ಪೆನ್ಗಳೆಲ್ಲ ಈಗ ಕ್ಲಾಟ್ ಆಗಿ ಹೋಗಿರ್ತಾವೆ, ಬಿಚ್ಬಿಟ್ಟು ಬರೀಬೇಕಾಗಿದೆ. ಈಗ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ಗಿರೀಶ್ ಅಂತ ಹೇಳಿ. ಗಿರೀಶ್ ಅವ್ರು ಎಲ್ಲಿಂದ? ಸರ್ ಮೈಸೂರಿಂದ. ಸರ್ ಮೈಸೂರಿಂದ ದೊಡ್ಡ ಕನ್ಯಾ ಸ್ಕೂಲಿಂದ. ಹೇಳಿ ಸರ್. ಹೇಳಿ ಗಿರೀಶ್. ಸರ್ ನನ್ನೊಂದು ಆಲೋಚನೆ ಇದೆ ಸರ್. ಏನಂತ ಹೇಳಿದ್ರೆ, ಸರ್ ಮಕ್ಕಳಿಗೆ ನಾವು ಪ್ರತಿ ವಾರ ಪಾಠ ಮಾಡ್ತಾ ಇರ್ತೀವಿ, ತಿಂಗಳು ಪಾಠ ಮಾಡ್ತಾ ಇರ್ತೀವಿ. ಹಾಗೆ ವಾರದೊಂದ್ಸಲಿ ಮಕ್ಕಳಿಗೆ ಪ್ರಾಣಾಯಾಮ ಕೊಡುವಂತದ್ದು, ಮತ್ತೆ ಯಾವ ರೀತಿ ಮೆಮೊರಿ ಮಾಡ್ಕೋಬೇಕು. ಒಂದು ಪುಸ್ತಕ ಓದಿದ್ದೆ, ನಿಮ್ಮ ನೆನಪಿನ ಶಕ್ತಿನ ಹೆಚ್ಚಿಸಿಕೊಳ್ಳಿ ಅಂತ ಹೇಳಿ. ಆ ಒಂದು ಪುಸ್ತಕದಲ್ಲಿ ಇವಾಗ ಕವಿ ಕೃತಿ ಪರಿಚಯವನ್ನ ಒಂದೊಂದು ಕೃತಿಯನ್ನ ಕಥೆ ಮುಖಾಂತರ ನೆನಪಿಕೊಳ್ಳೋ ಸರ್. ಗಿರೀಶ್ ಅವರು, ನೀವ್ ಏನ್ ಮಾಡ್ತಾ ಇದ್ದೀರಾ? ನಾನು ಟೀಚರ್ ಆಗಿದ್ದೀನಿ, ಶಿಕ್ಷಕ. ವೆರಿ ಗುಡ್, ವೆರಿ ಗುಡ್. ಮಕ್ಕಳೇನೋ ಬೋಧನೆ ಮಾಡ್ತೀವಿ ಅಷ್ಟೇ, ಬಟ್ ಅದ್ ಹೆಂಗ್ ನೆನ್ಪಿಟ್ಕೋಬೇಕು, ಯಾವ ರೀತಿ ಮೆಮೊರಿ ಇಟ್ಕೋಬೇಕು. ಮತ್ತೆ ಭ್ರಮರಿ ಪ್ರಾಣಾಯಾಮ ಅಂತ ಬರ್ತೈತೆ, ಆ ಪ್ರಾಣಾಯಾಮ ಮಾಡೋದ್ರಿಂದ ಮಕ್ಕಳಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ. ಮತ್ತೆ ನಮ್ಮ ಟೆಕ್ನಿಕ್ ಅಂತ ಸರ್, ಉದಾಹರಣೆಗೆ 100ರಿಂದ 1 ತಿಂಗಳ ಉಲ್ಟಾ ಎಣಿಸುವಂತದ್ದು. ಇದೆಲ್ಲ ಮಕ್ಕಳು ಮಾಡಿದಾಗ ಮಕ್ಕಳಿಗೆ ಮಾನಸಿಕವಾಗಿ ಒಂದು ವ್ಯಾಯಾಮ ಸಿಗುತ್ತೆ. ಕರೆಕ್ಟ್. ಈಗ ವಾರಕ್ಕೊಂದ್ಸಲ ಅವ್ರಿಗೆ ಅವ್ರ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು. ನೀವು SLC ಮಕ್ಕಳಿಗೆ ಪಾಠ ಮಾಡ್ತೀರೋ ಇಲ್ಲ PUC ಮಕ್ಕಳಿಗೆ? ಅಪ್ ಟು 16 10 ತನಕ ಪಾಠ ಮಾಡ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಈಗ ಗಿರೀಶ್, ನಿಮ್ದು ತುಂಬಾ ಒಳ್ಳೆ ಆಲೋಚನೆ. ಮುಖ್ಯವಾಗಿ ಏನಂತಂದ್ರೆ, ಇವೆಲ್ಲ ಎಕ್ಸಸೈಸಸ್ ನಮ್ಮ ಮೆದುಳಿನ ಕೆಲವು ಭಾಗಗಳಿದಾವೆ. ಓಕೆ, ಸೊ ಈಗ ಮಕ್ಕಳಿಗೆ ಈ ಸಿಲೆಬಸ್ ಇಲ್ಲರೋಷ್ಟೇ ಹೇಳ್ಕೊಡ್ಬೇಕು ಅನ್ನೋದು ಒಂದು ನಿಯಮ. ಆದ್ರೆ ಓಕೆ, ನೀವು ನಿಮ್ಮ ವೈಯಕ್ತಿಕ ಆಸಕ್ತಿಯಿಂದ ಮಕ್ಕಳಿಗೆ ಕುತೂಹಲವನ್ನ ತರಿಸೋದನ್ನ ಯಾರೂ ತಡೆಗಟ್ಟಲ್ಲ. ಈಗ ಸರ್ಕಾರ ಆಗ್ಲಿ ಅಥವಾ ನಿಮ್ಮ ಮ್ಯಾನೇಜ್ಮೆಂಟ್, ನೀವು ಪ್ರೈವೇಟ್ ಅಲ್ಲಿ ಇರೋದಾದ್ರೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಇಷ್ಟು ಬೇಸಿಕ್ ನ ನೀವು ಮಾಡ್ಲೇಬೇಕು ಅಂತ. ಯಾಕಂದ್ರೆ ಎಲ್ಲವನ್ನ ನಾವು ಸಿಲೆಬಸ್ ಅಲ್ಲೇ ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ವೈಯಕ್ತಿಕ ಇಷ್ಟದಿಂದ, ಓಕೆ, ನೀವು ಹೇಳೋದ್ರಲ್ಲ, ನೀವು ಸ್ವಂತ ಓದ್ಕೊಂಡು ಮಕ್ಕಳಿಗೆ, ಈಗ ಕೆಲವೊಮ್ಮೆ ನನ್ನ ಒಂದು ನೆನಪು ಹೇಳಬೇಕು ಅಂತಂದ್ರೆ, ಈ ಮಳೆಗಾಲದಲ್ಲಿ ಏನಾಗ್ತಾ ಇತ್ತು, PT ಕ್ಲಾಸು ಕ್ಯಾನ್ಸಲ್ ಆಗೋದು. ಅವಾಗ PT ಟೀಚರು ಓಕೆ ಕ್ಲಾಸ್ ಒಳಗೆ ಕುತ್ಕೊಂಡ್ರು ಈ ತರ ಕೆಲವೊಂದು ಕುತೂಹಲವಾದ ಎಕ್ಸಸೈಸಸ್ ಅವ್ರು ಏನ್ ಮಾಡೋರು ಅಂದ್ರೆ, ಮೆದುಳಿನ ಈ ಭಾಗವನ್ನ ನಾವು ಕೈನ ಮಸಲ್ಸ್ ನ ಡೆವಲಪ್ ಮಾಡ್ಕೊಳ್ಳಕ್ಕೆ ಹೇಗೆ ಎಕ್ಸಸೈಸ್ ಮಾಡ್ತೀವಿ, ಹಾಗೆ
ಮೆದುಳಿನ ಕೆಲವು ಭಾಗಗಳಿಗೆ ಎಕ್ಸರ್ಸೈಸಸ್ ಏನೇನು ಅಂತ ಅವರು ಹೇಳ್ಕೊಡೋರು. ಓಕೆ, ಸೊ ನೀವು ಹೇಳಿದ್ದು ಖಂಡಿತ ಸತ್ಯ. ಈಗ ಪ್ರಾಣಾಯಾಮ ಈ ತರದ್ದೆಲ್ಲ ಏನಂದ್ರೆ ನಮ್ಮ ಆತಂಕವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಳ್ಕೊಳುತ್ತೆ. ಆದ್ರೆ ನಮ್ಮ ಕೆಪಾಸಿಟಿ ಬಿಲ್ಡಿಂಗ್ ಇದೆಯಲ್ಲ, ಕಲಿಕಾ ಶಕ್ತಿಯನ್ನ, ಓಕೆ, ಅದು ಮುಖ್ಯ. ಯಾಕಂದ್ರೆ ಈಗಿನ ಮಕ್ಕಳಿಗೆ ಅದನ್ನು ಹೇಳ್ಕೊಟ್ಟಾಗ ಬರೀ ಶಾಲೆಯಲ್ಲಿ ಹೇಳ್ಕೊಟ್ರೆ ಏನಾಗತ್ತೆ, ಆ ಶೈಕ್ಷಣಿಕ ವರ್ಷವನ್ನ ಮುಗಿಸಿದ ಮೇಲೆ ಅವರು ಮರ್ತು ಬಿಡಬಾರ್ದು. ಸೊ ಅದನ್ನ ನಿರಂತರವಾಗಿ ಅವರ ಜೀವನ ಶೈಲಿಯಾಗಿ ಅಳವಡಿಸ್ಕೊಳ್ಳೋದನ್ನ ನಾವು ಪ್ರೇರೇಪಣೆಯನ್ನ ನೀಡಿದ್ರೆ ನಿಮ್ಮ ಈ ಒಂದು ಸಲಹೆ ಖಂಡಿತ ಉತ್ತಮವಾದದ್ದು ಅಂತ ಭಾವಿಸ್ತೀನಿ. ಓಕೆ ಡಾಕ್ಟರ್, ಇನ್ನೊಂದು ಇದು ಶಿಕ್ಷಕರು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಪಾಠ ಮಾಡುವಾಗ ಅದಕ್ಕೆ ಪೂರಕವಾದ ಹಲವಾರು ಅಂಶಗಳನ್ನ ಅವರು ಹೇಳ್ತಾನೆ ಇರ್ತಾರೆ. ಇದು ಅದಕ್ಕೆ ಕನೆಕ್ಟೆಡ್ ಅಂತ ಹೇಳಿ ಅವರು ಆ ಕನೆಕ್ಟಿವಿಟಿ ಒಂದಕ್ಕೊಂದು ಜೋಡಿಸ್ಕೊಂಡ್ರೆ ಆ ಮೆಮೊರಿ ತನ್ನಷ್ಟಕ್ಕೆ ತಾನೇ ವಾಪಸ್ ಬರುತ್ತೆ, ಆ ಕುತೂಹಲನೂ ಉಳಿದಿರುತ್ತೆ. ಇಲ್ಲಿ ಏನಂದ್ರೆ ಮಕ್ಕಳಿಗೆ ಹೊರೆ ಅಂತ ಆಗಬಾರದು. ವಿಷಯಗಳನ್ನ ಹೇಳೋದು ಅವ್ರಿಗೆ ಕುತೂಹಲ, ಓ ಇದು ಒಂದು ಆಟ, ಜಾಯ್ ಲರ್ನಿಂಗ್, ಸಂತಸ ಕಲಿಕೆ, ನಲಿ ಕಲಿ ಅಂತಕ್ಕಂತ ಕಾನ್ಸೆಪ್ಟ್ ಅನ್ನ ಏನು ಮಾಡಿದ್ದಾರೆ ಆತರ ಇದು ನಮ್ಗೆ ಅಯ್ಯೋ ಇದು ಹೊರೆ. ಹಾಗೆ ಈಗ ನೀವು ಹೇಳ್ದಂಗೆ ಪರೀಕ್ಷೆನೂ ಒಂದು ಹಬ್ಬದ ತರ ಸಂಭ್ರಮಿಸೋದನ್ನ ನಾವು ಕಲಿಬೇಕಾಗ್ತದೆ. ಒಂದು ಕರೆ ಇದೆ ಡಾಕ್ಟ್ರೆ. ಹಲೋ ಹಲೋ, ನಿಮ್ ಹೆಸರು ಹೇಳಿ. ನನ್ನ ಹೆಸರು ಹರಿಣಿ ಅಂತ ಸರ್. ಎಲ್ಲಿಂದ? ಮೈಸೂರು JP ನಗರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಹರಿಣಿ ಅವರ ಪ್ರಶ್ನೆ ಕೇಳ್ತೀರಾ? ಸರ್, ನನ್ನ ಮಗ ಮೌಂಟ್ ಲಿಟರಸ್ ಸ್ಕೂಲ್ ಅಲ್ಲಿ ಈ ವರ್ಷ 10ನೇ ಕ್ಲಾಸ್ ಸರ್. ಅವನು ಹೇಳಿ ಏನಂದ್ರೆ ಓದಕ್ಕೆ ಒಂಥರ ನಮ್ಮ ಬಲವಂತಗೆ ಕೂತ್ಕೊಳ್ತಾನ. ಅವನು ಸ್ವಲ್ಪ ಆಸಕ್ತಿ ಕಮ್ಮಿ, ಮೆಮೊರಿ ಪವರ್ ಕಮ್ಮಿ, ಆ ತರ ಇದ್ ಮಾಡ್ಕೊತಾನೆ. ಬಟ್ ಈಸ್ ವೆರಿ ಆಕ್ಟಿವ್. ಹೇಳ್ಬೇಕು ಅಂದ್ರೆ ಹೈಪರ್ ಆಕ್ಟಿವ್. 10 ನಿಮಿಷ ಸಾಕು ಓದ್ಬಿಟ್ಟೆ ಅಂತ ಎದ್ದು ಓದ್ ಬರ್ತಾನೆ. ಸೊ ನಮ್ಗೆ ಇದು ಪೇರೆಂಟ್ಸ್ ಗೆ ಸಮಸ್ಯೆ ಆಗಿದೆ. ಇದನ್ನ ಹೆಂಗೆ ಸರ್ ಇದ್ ಮಾಡೋದು? ಓಕೆ, ನೋಡಿ, ನಾವು ಸಾಧಾರಣ ಈ ಗೋಲ್ ಸೆಟ್ಟಿಂಗ್ ಅಲ್ಲಿ ಇದನ್ನ ಹೇಳ್ಕೊಡ್ತೀವಿ. ಸ್ಮಾರ್ಟ್ ಮಗುನ ಸ್ಮಾರ್ಟ್ ಮಾಡಬೇಕಾದ್ರೆ SMART ಅಂತ. ಎಸ್ ಅಂತ ಅಂದ್ರೆ ನಾವು ಮಗುಗೆ ಯಾವುದೇ ಒಂದು ಕಲಿಕೆಯನ್ನ ಸ್ಪೆಸಿಫಿಕ್ ಆಗಿ ಹೇಳ್ಕೊಡ್ಬೇಕು. ನೋಡು, ನಿನ್ನ ಆಟದ ಸಮಯ ಅವಾಗಿರುತ್ತೆ, ಈಗ ಇದು ವಿಷಯವನ್ನ ಗ್ರಹಿಸ್ತಕ್ಕಂಥದ್ದು. ಎರಡನೇದು ಎಂ ಅಂದ್ರೆ ಮೆಷರ್. ಈಗ ಅವನಿಗೆ ಈಗ ಟೆಸ್ಟ್ಗಳು ನಡೆದಿರುತ್ತೆ, ಮಿಡ್ ಟರ್ಮ್ ಎಕ್ಸಾಮ್ ನಡೆದಿರುತ್ತೆ, ಅದರಲ್ಲಿ ಅವನು ಎಷ್ಟು ಸ್ಕೋರ್ ಮಾಡಿದಾನೆ. ಓಕೆ, ಸ್ಕೋರಿಂಗು ಏನಂತ ಅಂದ್ರೆ ಅವನ ವ್ಯಕ್ತಿತ್ವವನ್ನ ರಿಫ್ಲೆಕ್ಟ್ ಮಾಡೋದಿಲ್ಲ, ಆದ್ರೆ ಅವನ ಮುಂದಿನ ಭವಿಷ್ಯಕ್ಕೆ ಅದು ಸ್ವಲ್ಪ ಸಹಾಯಕ. ದಿಕ್ಕಲ್ಲಿ ಹೋಗ್ಬಹುದು. ಹೌದು. ಈಗ ಹೆಚ್ಚು ಮಾರ್ಕ್ಸ್ ತೆಗೆದ್ರೆ ಯಾವ ಸೌಲಭ್ಯಗಳು ಸಿಗತ್ತೆ, ಜಸ್ಟ್ ಪಾಸ್ ಆದ್ರೆ ಏನಾಗತ್ತೆ ಅಂದ್ರೆ ಕಾನ್ಸಿಕ್ವೆನ್ಸಸ್ನು ನೀವು ಹೇಳ್ಕೊಡ್ಬೇಕಾಗತ್ತೆ. ಅದರಲ್ಲಿ ಒಂದು ಮೆಷರ್ಮೆಂಟ್ ಅಂತ ಅಂದ್ರೆ ಓಕೆ, ಸ್ಕೋರಿಂಗ್ ಈಸ್ ಆಲ್ಸೋ ಕ್ವೈಟ್ ಇಂಪಾರ್ಟೆಂಟ್. ಸೊ ಎಂ ಅಂದ್ರೆ ಮೆಷರ್. ಎ ಅಂದ್ರೆ ಅಚೀವಬಲ್. ಓಕೆ, ಅವನು 10 ನಿಮಿಷ ಕುತ್ಕೊಂಡು ಒಂದು ಆನ್ಸರ್ ಮಾಡದ ಅಂತಂದ್ರೆ, ಅಂದ್ರೆ ಹಾಗಂತ ಹೇಳಿದ್ರೆ 1 ಗಂಟೆ ಕುತ್ಕೊಂಡು ಎಲ್ಲ ಅಂತಲ್ಲ. ನಾನು ಹೇಳ್ತಾ ಇರೋದು ಅವನಿಗೆ ಅವನ ಈಗ 60 ಸ್ಕೋರ್ ಮಾಡ್ತಾ ಇದ್ರೆ ಅವನಿಗೆ ಟಾರ್ಗೆಟ್ 80 ಕೊಡಿ. ಓಕೆ, ಅಂದ್ರೆ ಅವನಿಗೆ ರೀಚ್ ಗಿಂತ ಸ್ವಲ್ಪ ಮಟ್ಟಿಗೆ ಜಾಸ್ತಿಯನ್ನ ಕೊಡಿ. ಅವಾಗ ನೋಡು, ನೀನ್ ಅದನ್ನ ರೀಚ್ ಆಗ್ಲಿಲ್ಲ, ತುಂಬಾ ಕಷ್ಟದ ಕೊಟ್ಬಿಟ್ರೆ ಏನಾಗತ್ತೆ, ಅವನ ಆಸಕ್ತಿ ಹೊಟ್ಟೋಗ್ಬಿಡತ್ತೆ. ಓಕೆ, ಮತ್ತೆ ಅದನ್ನೇ ನಾನು ಹೇಳ್ತಾ ಇದ್ದಿದ್ದು ರಿಯಲಿಸ್ಟಿಕ್ ಗೋಲ್ಸ್ ಅಂತ. ರಿಯಲಿಸ್ಟಿಕ್ ಅಂತ ಅಂದ್ರೆ ಈಗ ನೀನ್ ಇದು ತೆಗೆದು ಬಿಟ್ರೆ ನಿನ್ಗೆ ಇದು ಕೊಡ್ತೀನಿ ಆ ತರ ಎಲ್ಲ ಹೇಳ್ಬೇಡಿ. ಓಕೆ, ನೀನ್ ಇದನ್ನ ತೆಗೆದ್ರೆ ಓಕೆ, ನಿನ್ನ ಅಚೀವ್ಮೆಂಟ್ಸು, ನಿನ್ನ ಓಕೆ ಮುಂದಿನ ಉದಾಹರಣೆಗಳು, ಭವಿಷ್ಯದ ಇದನ್ನ ಓಕೆ. ಕಡೆಗೆ ಟಿ ಅಂತ ಅಂದ್ರೆ ಟೈಮ್. ಇಷ್ಟು ಕಾಲದಲ್ಲಿ ಮಾಡಬೇಕು. ಈಗ SLC ಮಾಡೋ ವಯಸ್ಸಲ್ಲಿ ಮಾಡ್ಲಿಲ್ಲ ಅಂತಂದ್ರೆ ಓಕೆ, ಉದಾಹರಣೆಗೆ ನಾನು ನಿಮ್ಗೊಂದು ಸರಳವಾದ ಹೇಳ್ತೀನಿ. ಒಬ್ಬ ಟೀಚರು ಒಂದು ಬೆಲ್ ಮಾಡ್ತಾನೆ. ಬೆಲ್ ಮಾಡಿದಾಗ ಒಬ್ಬ ಗ್ರೂಪ್ ಡಿ ಅವನ್ ಬರ್ತಾನೆ. ಓಕೆ, ಗ್ರೂಪ್ ಡಿ ಅವನ್ ಬಂದು ನಿಂತ್ಕೊಂಡಾಗ, ನೋಡಪ್ಪ, ನಾನು ನನ್ನ SLC ಅಲ್ಲಿ ಓಕೆ 80% ತೆಗೆದಿದ್ದೆ, ಹಾಗಾಗಿ ನಾನು ಇಲ್ಲಿ ಟೀಚರ್ ಆಗಿದ್ದೀನಿ. ಇವನು ಕೇವಲ ಕಷ್ಟಪಟ್ಟು 35% ತೆಗೆದ, ಅದಕ್ಕೆ ಅವನು ಗ್ರೂಪ್ ಡಿ ಆಗಿದ್ದಾನೆ. ಇಂಥ ನೈಜ ಉದಾಹರಣೆಗಳು. ಅವನು ಆ SLC ಅಲ್ಲಿ ಅವನು ಹಾಕಬೇಕಾದ ಟೈಮ್ ಹಾಕಿದ್ರೆ ಇವತ್ತು ಅವನು ಬೆಲ್ ಹೊಡ್ಕೊಂಡು ನಿಂತ್ಕೊಳ್ತಿರ್ಲಿಲ್ಲ. ಖಂಡಿತ. ಅಂದ್ರೆ ಈ ತರ ಒಂದು ನೈಜ ಉದಾಹರಣೆಗಳು. ಸ್ಮಾರ್ಟ್ ಅನ್ನೋದು ಓಕೆ, ನೀವು ಅಳವಡಿಸ್ಕೊಂಡು ಮಗುಗೆ ಹೇಳ್ಕೊಟ್ರೆ ತೀರಾ ಅವನಿಗೆ
ಹೈಪರ್ ನೀವು ಹೇಳ್ತಾ ಇದ್ರಲ್ಲ, ತೀರಾ ಹೈಪರ್ ಇದ್ರೆ ಅವಾಗ ನೀವು ವೈದ್ಯರ ಹತ್ರ ಕರ್ಕೊಂಡ್ ಬರ್ಬೇಕಾಗ್ತದೆ. ಅವ್ನ್ ಕುತ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ, ಏಕಾಗ್ರತೆಲೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ, ಇಲ್ಲ ಅಂದ್ರೆ ಈ ತರ ಒಂದು ಸಲಹೆಗಳನ್ನ ತಗೊಂಡು ಓಕೆ ನಿಮ್ಮ ಮಗುನ ಈ ಶೇಪಿಂಗ್ ಅಂತಾರಲ್ಲ, ಆ ಶೇಪಿಂಗ್ ಮಾಡೋದು ಬಹಳ ಮುಖ್ಯ. ಸರ್ ಇನ್ನೊಂದು ಕರೆ ಇದೆ ಸರ್. ಹಲೋ ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ರವಿ ಅಂತ, ಮಾಲ್ಸೂರು ಬೆಟ್ಟ ಪಕ್ಕ ಕೊದಳಿ ಹೊಸೂರು. ಖಂಡಿತ ಹೇಳಿ ರವಿ ಅವರೇ. ಅದೇ ಮಕ್ಳು ಸ್ಕೂಲ್ ಹೋಗ್ಬೇಕಾದ್ರೆ ಅಂಚಾರ ಮಕ್ಳಿಗೆ ಹೆಂಗೆ ಕಳ್ಸುದ ಅಂತ. ಈ ಆತಂಕ ಈಗ ಎಲ್ಲಾ ಕಡೆ ಎಕ್ಸಾಮಿಗೆ ಹೆಂಗ್ ಕಳಿಸೋದು ಎಲ್ಲ ಚರ್ಚೆ ನಡೀತಾ ಇದೆ ಈಗ. ಅಲ್ಲ, ನಿಮ್ದು ಚಾಮರಾಜನಗರ ಜಿಲ್ಲೆಗೆ ಬರುತ್ತೆ. ಚಾಮರಾಜನಗರ ಹೌದು ಬರ್ತಾರೆ ಸರ್, ಇಲ್ಲ ಹೋಯ್ತಾರೆ ಬರ್ತಾರೆ, ಈಗ ಕೆಲಸ ಇಲ್ಲ ಹೋಗಿದಾರೆ ತಿರುಗಿ ಬರ್ತಾರೆ. ಬಂದ್ರು ಏನಾಗತ್ತೆ, ಜಿಲ್ಲಾ ಆಡಳಿತವರು ಅದ್ರ ಬಗ್ಗೆ ಸೂಕ್ತ ಎಚ್ಚರಿಕೆಯನ್ನ ಪಡ್ಕೋತಾರೆ. ನೀವು ನಿರಾತಂಕವಾಗಿರ್ಬೋದು, ಆದ್ರೆ ಶುಚಿತ್ವವನ್ನ ನೀವು ಅಳವಡಿಸ್ಕೊಳ್ಳೋದು ಈಗಷ್ಟೇ ಅಲ್ಲ, ಮುಂದೆ ಜೀವನದಲ್ಲಿ. ಹಳ್ಳಿಲಿ ಇರೋದು ಮಕ್ಕಳೆಲ್ಲ ಅದೇ ಧರ್ಮ ಸ್ಕೂಲ್ ಕ್ಲಾಸ್ ಅವರು ಇಟ್ಕೊಯ್ತಾ ಇದ್ದಾರೆ. ಪರೀಕ್ಷೆ ಒಬ್ಳು ಕರೆಸ್ಬೇಕಾಯ್ತು, ಅದಕ್ಕೆ ನಾವು ಹೋಗುದ್ರ ಅಂಗಡೆ ಆಟ ಮಾಡ್ಕೋತಾರ ಹುಡುಗಿ. ಇಲ್ಲ ಏನು ಹೋಗಿ ಸರ್ಕಾರ ಅದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿದೆ. ಜೊತೆಗೆ ಈಗಾಗಲೇ ನಮ್ಮ ಸಚಿವರು ಕೂಡ ಅದನ್ನ ಹೇಳಿದ್ದಾರೆ, ಮಗುವಿಗೆ ಸ್ಯಾನಿಟೈಸರ್ ಹಾಕಿರ್ತಾರೆ, ಡಿಸ್ಟೆನ್ಸಿಂಗ್ ಕೊಟ್ಟಿರ್ತಾರೆ, ನೀವು ಬರುವಾಗ ಮಾಸ್ಕ್. ಇಲ್ಲ, ಅವರು ಸಂಪರ್ಕಕ್ಕೆ ಬರಲ್ಲ, ಮಗುವಿನ ಸಂಪರ್ಕಕ್ಕೆ ಬರಲ್ಲ, ಹಾಗಾಗಿ ನೀವೇನು ಹೆದರ್ಕೊಳ್ಳೋದು ಬೇಡ. ಸೊ ಆ ಆತಂಕ ಖಂಡಿತ ಮಾಡ್ಕೊಳ್ಳೋದು ಬೇಡ, ತಂದೆ ತಾಯಿಗಳಿಗೆ ಅದು ಬೇಡ. ಇಲ್ಲಿ ತಂದೆ ತಾಯಿಗಳು ತಿಳ್ಕೊಬೇಕಾಗಿರೋದಂದ್ರೆ, ಈಗ ನಮ್ಮ SLC ಮಕ್ಕಳು ಅಂತಂದ್ರೆ 15 ವರ್ಷ, ಮತ್ತೆ ದ್ವಿತೀಯ PUC ಅಂದ್ರೆ 18 ವರ್ಷ, 17-18 ವರ್ಷ. ನೋಡಿ, ಅವರಲ್ಲಿ ಇಮ್ಯುನಿಟಿ 10 ವಯಸ್ಸಿನ ಮಕ್ಕಳಿಗಿಂತ ಕಡಿಮೆ ಇರೋರಿಗಿಂತ ಚೆನ್ನಾಗಿರುತ್ತೆ, ಮತ್ತೆ 60 ಆದ್ಮೇಲೆ ವಯಸ್ಸಾದವ್ರಿಗಿಂತ ಚೆನ್ನಾಗಿರುತ್ತೆ. ಸೊ ಇವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಬರ್ಲಿಲ್ಲ ಅಂತಂದ್ರೆ ನಿಭಾಯಿಸ್ಕೊಳ್ಳುವಂತ ಶಕ್ತಿಯನ್ನ ಅವರು ಪಡ್ಕೋಬೇಕಾಗತ್ತೆ. ಯಾಕಂದ್ರೆ ಇವಾಗ ಇದು ನಮ್ ಜೊತೆ ಉಳಿಯುವಂತ ಕಾಯಿಲೆ ಅಂತ ಎಲ್ರಿಗೂ ಮನವರಿಕೆ ಆಗ್ತಾ ಇದೆ. ಹಾಗಾಗಿ ಆತಂಕ ಪಡೋದ್ ಬೇಡ. ಏನಂದ್ರೆ ಶುಚಿತ್ವದ ಕಡೆ ಗಮನ ಇರಲಿ. ಯಾವ್ದಾವ್ದನ್ನ ಮುಟ್ಟಿ ಮುಖ ಕಣ್ಣುಗಳಿಗೆ ತಾಕಿಸ್ಕೋಬಾರ್ದು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಅಥವಾ ಸೋಪಿಂದ ಕೈ ತೊಳ್ಕೊಳ್ಳುವಂಥದ್ದು, ಮತ್ತೆ ಆದಷ್ಟು ಮಾಸ್ಕ್, ಅಥವಾ ಮಾಸ್ಕ್ ಇಲ್ಲ ಅಂತಂದ್ರೆ ಶುಭ್ರವಾದ ಬಟ್ಟೆ ಹಾಕೊಂಡು. ಓಕೆ, ಸೊ ಇಂಥ ಎಚ್ಚರಿಕೆ ಮುಂಚೆನೂ ಇತ್ತು, ಮಡಿವಂತಿಕೆ ಅಂತ ಹೇಳ್ತಾ ಇದ್ದಲ್ಲ, ಅದನ್ನೇ ಈಗ ನಾವು ಡೆಫಿನೇಷನ್. ಈಗ SMS ಅಂತ ಕರೀತಾರೆ. ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್, ಎರಡನೇದು ಈ ಮಾಸ್ಕ್, ಮೂರನೇದು ಸ್ಯಾನಿಟೈಸರ್ ಬಳಸಿ, ಏನೂ ಆಗೋದಿಲ್ಲ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ ಸರ್. ನಿಮ್ ಹೆಸರು ಹೇಳಿ. ಸರ್ ನನ್ನ ಹೆಸರು ಸೃಷ್ಟಿ ಅಂತ, ಹಾಸನಿಂದ. ಪ್ರಶ್ನೆ ಕೇಳ್ತೀಯ ಮಗು? ಸರ್ ಅಂದ್ರೆ ಪ್ರಶ್ನೆ ಏನ್ ಕೇಳಾಗಿರ್ಲಿಲ್ಲ ಸರ್, ಒಂದ್ ಮಾತು ಹೇಳ್ಬೇಕಿತ್ತು. ಹೇಳಮ್ಮ. ಸರ್ ಅಂದ್ರೆ ನಾವೆಲ್ಲ ಈಗ 10ನೇ ತರಗತಿಲಿ ಓದ್ತಿದೀವಲ್ವಾ ಸರ್, ಅಂದ್ರೆ ಎಲ್ಲಾ ಕಡೆ SSLC ಎಕ್ಸಾಮ್ ಬಗ್ಗೆ ತುಂಬಾ ಚರ್ಚೆಗಳೆಲ್ಲ ನಡೀತಾ ಇದೆ ಸರ್. ಆದ್ರೂ ಸಹ ಎಷ್ಟು ನ್ಯೂಸ್ ಚಾನೆಲ್ಸ್, ರೇಡಿಯೋ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಈ ರೀತಿ ತುಂಬಾ ಪ್ರೋತ್ಸಾಹ ಮೂಡಿಸೋ ಕಾರ್ಯಕ್ರಮನ ಮಾಡ್ತಿರೋದ್ರಿಂದ ಸರ್ ನಮ್ಗೆಲ್ಲ ಒಂದ್ ರೀತಿ ಈ ಪ್ರೋಗ್ರಾಮ್ಸ್ ನ ಕೇಳ್ತಾ ಇರೋದ್ರಿಂದಾನೇ ಒಂದ್ ರೀತಿ ಪಾಸಿಟಿವ್ ಥಿಂಕಿಂಗ್ ಬರೋ ತರ ಆಗುತ್ತೆ. ವೆರಿ ಗುಡ್ ಸರ್. ಅಂದ್ರೆ ಈಗ ನಾವು ಓದ್ತಿರ್ತೀವಿ ಸರ್, ತಕ್ಷಣ ನ್ಯೂಸ್ ಚಾನೆಲ್ ಏನಾದ್ರು ನೋಡಿದ್ರೆ ಅಲ್ಲಿ SSLC ಎಕ್ಸಾಮ್ ಬೇಕಾ ಬೇಡವಾ ಅನ್ನೋ ರೀತಿ ಬ್ರೇಕಿಂಗ್ ನ್ಯೂಸ್ ಗಳು ಅದೇ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಇವಾಗ ಅದ್ ನೋಡಿದ ತಕ್ಷಣ ಒಂದ್ ರೀತಿ ಓದಕ್ಕೆ ಮೈಂಡ್ ಬರಲ್ಲ ಸರ್. ಬಟ್ ಇಂತ ಪ್ರೋಗ್ರಾಮ್ಸ್ ಗಳನ್ನ ನೋಡಿದ್ರೆ ಸರ್, ಮತ್ತೆ ನಾನು 11 ಗಂಟೆಯಿಂದ ಸರ್ ಕೇಳ್ತಾ ಇದ್ದೀನಿ ಸರ್. ತುಂಬಾನೇ ಅದು ಏನ್ ಕಾನ್ಸೆಪ್ಟ್ ಹೇಳಿದ್ರು ಸರ್, ಅದ್ರಿಂದ ಎಲ್ಲ ಒಂದ್ ರೀತಿ ಪಾಸಿಟಿವ್ ಥಿಂಕಿಂಗ್ ನಮ್ದ್ರಲ್ಲಿ ತುಂಬಾನೇ ಹೆಚ್ಚಾಗೋ ರೀತಿ ಆಗುತ್ತೆ ಸರ್. ಅದಕ್ಕೆ ಥ್ಯಾಂಕ್ ಯು ಹೇಳಕ್ ತುಂಬಾ ಥ್ಯಾಂಕ್ಸ್ ಅಮ್ಮ ಸೃಷ್ಟಿ. ಇನ್ಫ್ಯಾಕ್ಟ್ ನಿನಗೆ ನಾನು ಒಂದು ಹೇಳೋದೇನಂತಂದ್ರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹಿರಿಯರು ಹೇಳ್ತಾರೆ. ಈಗ ಪರೀಕ್ಷೆ ನಡೆಸಬೇಕಾ ಬೇಡವಾ, ಇದೆಲ್ಲ ಆಡಳಿತಾತ್ಮಕ ಚಿಂತನೆಗಳು, ನಿರ್ಧಾರಗಳು. ಅದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಆಯ್ತಲ್ಲ. ಮತ್ತೆ ಇವತ್ತೇನಾಗಿದೆ, ಸತ್ಯವಾಗ್ಲೂ ಕೆಲವೊಂದು ಈ ವಿಡಿಯೋ ಮೀಡಿಯಾ ಇದೆಯಲ್ಲ, ವಿಜುವಲ್ ಮೀಡಿಯಾ, ಅದರಲ್ಲಿ ಬರ್ತಕ್ಕಂಥದ್ದು ಮಕ್ಕಳಿಗೆ ಸೂಕ್ತವಾದದ್ದಲ್ಲ. ಮತ್ತೆ ಈಗ ಮೊಬೈಲು ಅಷ್ಟೇ, ಅದು ಎಜುಕೇಶನಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋದಾದ್ರೆ ಫೈನ್, ಓಕೆ. ಯಾಕಂದ್ರೆ ಅವ್ರಿಗಿನ್ನೂ ಎಷ್ಟು ಸರಿ ಎಷ್ಟು ತಪ್ಪು
ಓಕೆ, ಸರಿ ತಪ್ಪುಗಳು ಗೊತ್ತಿರತ್ತೆ, ಆದ್ರೆ ಎಷ್ಟು ಪ್ರಮಾಣದಲ್ಲಿ ಮಾಡೋದು ಸರಿ, ಇದು ಪ್ರಮಾಣದಲ್ಲಿ ಮಾಡೋದು ಕಷ್ಟ, ತಪ್ಪು ಅನ್ನೋದು ಇನ್ನೂ ವಿವೇಚನೆ ಬಂದಿರೋದ್ರಿಲ್ಲ. ಹಾಗಾಗಿ ಮನೆಯಲ್ಲೇ ಏನ್ ಮಾಡಬೇಕು ಅಂತಂದ್ರೆ ಅಂಥದ್ದನ್ನ ಹಾಕದೆ ನಿಲ್ಸ್ಬಿಡ್ಬೇಕು. ಹಿರಿಯರೇ ಇದನ್ನ ನಿರ್ಧಾರ ಮಾಡ್ಕೊಂಡು ಮಾಡೋದು ಒಳ್ಳೇದು. ಇಲ್ಲ, ಕೆಲವ್ರು ಹೇಳ್ತಿರ್ತಾರೆ ಅದೇನ್ ಸುಳ್ಳು ನಿಲ್ಸ್ರಿ ಅದನ್ನ ಅಂತ ಬೈತಾರೆ. ಹೌದು, ಅದನ್ನ ಮಾಡದಷ್ಟು ಒಳ್ಳೇದು. ಯಾಕಂದ್ರೆ ಸೃಷ್ಟಿ ಏನ್ ಹೇಳಿದ್ಲು, ಇದು ಎಲ್ಲಾ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ಈ ಟಿವಿ ವಾಚಿಂಗ್ ಟೈಮ್, ಟಿವಿಯನ್ನ ವೀಕ್ಷಣೆ ಮಾಡ್ತಕ್ಕಂಥ ಸಮಯವನ್ನ ನಿರ್ಧಾರ ಮಾಡಬೇಕು ಅಂದ್ರೆ ಪೋಷಕರು. ಎರಡನೇದು, ಏನನ್ನ ನೋಡಬೇಕು ಅನ್ನೋದು ನಿರ್ಧಾರ ಮಾಡಬೇಕು. ಓನ್ಲಿ ಎಂಟರ್ಟೈನ್ಮೆಂಟ್, ರಿಕ್ರಿಯೇಷನ್ ಪರ್ಪಸ್ ಮಾತ್ರ ನೋಡಬೇಕು. ಆನಂತರ ಅವ್ರಿಗೇನು ಮಾಡಬೇಕಾದಂತ ಕರ್ತವ್ಯಗಳಿದೆ ಅದಕ್ಕಷ್ಟೇ ಫೋಕಸ್. ಎಜುಕೇಶನ್ಗೂ ಈಗ ಅವಕಾಶ ಕೊಟ್ಟಿದ್ದಾರೆ, ಚಂದನದಲ್ಲಿ ಟಿವಿನಲ್ಲಿ ಬರ್ತಾ ಇದೆ ಕಾರ್ಯಕ್ರಮಗಳು, ಅವ್ರು ನೋಡ್ತಾ ಇದ್ದಾರೆ. ಆ ತರದ್ದು ಮಾಡ್ಕೊಳ್ಳಿ, ಅನವಶ್ಯಕವಾದ್ದು ಬೇಡ. ಹೌದು, ಅದು ಬಿಟ್ರೆ ಪೇಪರ್ ಅಲ್ಲಿ ಓದಿ, ಯಾಕಂದ್ರೆ ಸಾಮಾನ್ಯ ಜ್ಞಾನನೂ ನಾವು ತಿಳ್ಕೋಬೇಕು ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ. ಆದ್ರೆ ಈ ತರ ಬ್ರೇಕಿಂಗ್ ನ್ಯೂಸ್ ಹಾಗೆ ಹೇಗೆ ಅಂತ ಬರ್ತದೆ, ಅದಕ್ಕೆಲ್ಲ ನೀವು ಆತಂಕಕ್ಕೊಳಗಾಗೋದು ಬೇಡ. ಒಂದು ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಬೆಳ್ಳಾಳೆಯಿಂದ ಕೆ ಚಂದ್ರೇಗೌಡ ಅಂತ ಸರ್. ಚಂದ್ರಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್. ನಾವು SDMC ಅಧ್ಯಕ್ಷರು. ಹೇಳಿ. ನಮ್ ಶಾಲೆನಲ್ಲಿ ಹೋದ್ಸಲ ಕಳಿಸಲ್ಲ 100% ಬಂದಿತ್ತು ರಿಸಲ್ಟ್. ಈ ಸಲನು ಎಲ್ಲಾ ಶಿಕ್ಷಕರು ಸೇರಿ 100% ತೆಗಿಲೇಬೇಕು ಅಂತ ಬಹಳ ಶ್ರಮ ವಹಿಸಿದ್ರು. ಈ ಕೊರೋನಾ ಬಂದು ಎಲ್ಲ ಅದ್ಗಿಟ್ಟೋಗ್ಬಿಡ್ತು ಸರ್. ಯಾಕಂಗ ಅನ್ಕೋತೀರಾ? ಅಲ್ಲ, ಅಭಿನಂದನೆ ಹೇಳ್ತೀವಿ, ಈ ಸರಿ 100 ತಗೊಳ್ಳಿ ಅಂತ. ಯಾಕಂದ್ರೆ ಅಷ್ಟು ಎಫರ್ಟ್ ಹಾಕಿದ್ದೀರಿ, ಫಾಲೋ ಅಪ್ ಮಾಡಿದ್ದೀರಿ. ಶಿಕ್ಷಕರಿಗೆ ಮತ್ತೆ ಶಾಲಾ ಮಕ್ಕಳಿಗೆ ಹೇಳಕ್ ಇಷ್ಟಪಡ್ತೀನಿ, ಏನ್ ಕೊರೋನಾ ಬಂದು ಈಗ ಎಲ್ಲಾ ನೀವು ಮನ್ಸ್ ಕೆಡ್ಸ್ಕೊಂಡಿದ್ದೀರಾ, ಅದೆಲ್ಲ ದೂರ ಇಟ್ಟು ದಯಮಾಡಿ ಈಗ ಮಕ್ಕಳಿಗೆ ಇನ್ನೊಂದ್ 15 ದಿವಸ ಅನ್ನುವಂಗೆ ಅವ್ರಿಗೆ ಪಾಠ ಮಾಡಕ್ಕೆ ಟೈಮ್ ಸಿಗುತ್ತೆ ಸರ್. ಈಗ ಕಷ್ಟ ಆಗ್ತದೆ. ಇಲ್ಲ, ಹೌದು. ಈಗ ಆನ್ಲೈನ್ ಅಲ್ಲಿ ವಿಷಯ ಏನಂದ್ರೆ, ಈಗ ನೀವು ಊರಿನ ಗಣ್ಯರು ಹಿರಿಯರಿದ್ದೀರಾ, ಓಕೆ, ನೀವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಈ ಫೋನಿನ ಮುಖಾಂತರನೇ ಒಂದು ದಿನದಲ್ಲಿ 5 ನಿಮಿಷ ನಿಮ್ಮ ಶಾಲೆ ಮಕ್ಕಳುಗಳಿಗೆ ಒಂದೊಂದ್ ದಿನ ಒಬ್ಬೊಬ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಏನ್ ಮಾಡ್ಬೋದು, ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರೋತ್ಸಾಹದ ಮಾತುಗಳು ಹೇಳಿದ್ರೆ ಸಾಕು. ಆ ಮಕ್ಕಳುಗಳು ಈಗಾಗ್ಲೇ ಓದಿರ್ತಕ್ಕಂಥದ್ದನ್ನ ಅವೇ ಮತ್ತೆ ಬ್ರಷ್ ಅಪ್ ಮಾಡ್ಕೊಳ್ತಾರೆ. ಅಂದ್ರೆ ಶಾಲೆನಲ್ಲಿ ಎಲ್ಲಾ ಶಿಕ್ಷಕರು ಅಷ್ಟೇ ಸರ್, ಎಲ್ಲಾ ಬಹಳ ಶ್ರಮ ವಹಿಸಿ ಭಾರಿ ಶ್ರಮ ತಗೊಂಡಿದ್ರು. ಎಲ್ಲಾ ಟೀಚರ್ಗಳು ಅಷ್ಟೇ, ಪ್ರತಿಯೊಂದು ಸಬ್ಜೆಕ್ಟ್ ಅವ್ರುವೆ ನಾವು ಈ ಸಲ ಏನಾದ್ರು ಮಾಡಿ ಇನ್ನ ಹೆಚ್ಚಿನ ರೀತಿಲಿ ಅಂಕ ತೆಗಿಬೇಕು ಅಂತ ಹೇಳಿ ಶ್ರಮ ವಹಿಸಿದ್ರು ಪಾಪ. ಇಲ್ಲ, ಈ ಗುರಿ ಇಟ್ಕೊಂಡು ಆ ನಿಟ್ಟಿನಲ್ಲಿ ಹೋರಾಡೋದು ಒಳ್ಳೇದಾಯ್ತು. ನೋಡಿ, ನಾನು ಒಬ್ಬ ವೈದ್ಯನಾಗಿ ಅದರಲ್ಲೂ ಮನೋವೈದ್ಯನಾಗಿ ಹೇಳೋದೇನಂತಂದ್ರೆ, ಪ್ರಪಂಚದಲ್ಲಿ ಯಾವಾಗ್ಲೂ ಚಾಲೆಂಜಸ್ ಬರ್ತಾ ಇರಬೇಕು. ಸುಮ್ನೆ ನಡೀತಾ ಇದ್ರೆ ಏನಾಗತ್ತೆ, ಅದನ್ನ ನಾವು ಜೀವನ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆ ಚಾಲೆಂಜಸ್ ನ ನಿಭಾಯಿಸಿದಾಗ್ಲೇ ಅದು ನಮ್ಮನ್ನ ಗಟ್ಟಿಗೊಳಿಸುತ್ತೆ. ನಮ್ಮ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಗಳನ್ನ ಎಚ್ಚರಿಕೆಯನ್ನ ನೀಡ್ತದೆ. ಈಗ ನಾವು ಪ್ರಪಂಚದಲ್ಲಿ ಹೋಗ್ತಾ ಇದ್ದ ರೀತಿ, ಸ್ಪೀಡು, ಅದು ಪ್ರಕೃತಿಗೆ ಬಹಳ ವಿಷಮದಾಯಕವಾಗಿತ್ತು ಅಂತ. ಸೊ ಸ್ಲೋ ಡೌನ್ ಆಯ್ತು. ಈಗ ಓಝೋನ್ ಪದರ ಹೀಲಪ್ ಆಯ್ತು ಅಂತ ಹೇಳ್ತಾರೆ. ಮತ್ತೆ ನಾವೇನಾಗ್ತಾ ಇತ್ತು, ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಪ್ರಕೃತಿಗೆ ಪೊಲ್ಯೂಷನ್ ಕುಲುಷಿತ ಮಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ನಾವು ಹೋಗ್ತಾ ಇದ್ದ ವೇಗನ ತಡೆಗಟ್ಕೊಳ್ಳಿ ಅಂತ. ಯಾಕಂದ್ರೆ ಈ ತರ ನಿರಾಶಾ ಭಾವನೆ ಮಾಡೋದು ಬೇಡ. ಚಂದ್ರೇಗೌಡರು ಹೇಳ್ದಂಗೆ ಅದು ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಆಗಿಲ್ಲ, ಎಲ್ಲಾ ರಂಗದ ಎಲ್ಲಾ ರಾಷ್ಟ್ರದ ಎಲ್ಲಾ ಪ್ರಜೆಗಳಿಗೂ ಈ ಕೋವಿಡ್ ಅನ್ನೋದು ಬಿಸಿ ತಟ್ಟಿಸಿದೆ. ಆದ್ರೆ ಇದು ನಮ್ಗೆಲ್ಲರಿಗೂ ಪಾಠವನ್ನು ಕಲಿಸಿದೆ. ಆ ಪಾಠವನ್ನ ಕಲ್ತ್ಕೊಂಡು ಇದು ನೋಡಿ, ಪ್ರತಿ 100 ವರ್ಷಕ್ಕೊಮ್ಮೆ ಈ ತರ ಎಪಿಡೆಮಿಕ್ಸ್, ಸಾಂಕ್ರಾಮಿಕ 1920ರಲ್ಲೂ ಹಿಂಗೆ ಬಂದಿತ್ತು ಅಂತ ಈಗ ಉದಾಹರಣೆಗಳು ಕೊಟ್ಟಿದ್ದಾರೆ. ಸೊ ನಾನು ಅವ್ರಿಗೆ ಏನ್ ಬಯಸಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಮಾನವ ಏನೆಲ್ಲ ಸಾಧಿಸಿದ್ದಾನೆ, ಆದ್ರೆ ಪ್ರಕೃತಿ ಮುಂದೆ ಇನ್ನೂ ಕುಬ್ಜನಾಗೆ ಇದ್ದಾನೆ, ಕುಬ್ಜನಾಗೆ ಇರ್ತಾನೆ. ಅಂದ್ರೆ ಪ್ರಕೃತಿಯನ್ನ ಗೌರವಿಸೋದನ್ನ ನಮ್ಗೆ ಬಡದೆಬ್ಬಿಸಿದೆ. ಕೇವಲ ಪರೀಕ್ಷೆಯನ್ನ 6 ತಿಂಗಳು ದುಡ್ಬೋದು, ಆದ್ರೆ ಬದುಕನ್ನ
ದುಡಕ್ಕಾಗಲ್ಲ. ಯಾಕಂದ್ರೆ ಬದುಕು ಪ್ರತಿ ಕ್ಷಣನೂ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಾಗಾಗಿ ಇವೆಲ್ಲವನ್ನ ನಮ್ಮ ಜೀವನದ ಅನುಭವ ಅಂತ ಪಡ್ಕೋಬೇಕು. ಪಡ್ಕೊಂಡು ಈ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಸರ್ಕಾರಗಳು, ಸಾಮಾನ್ಯ ಜನರು ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೋಬೇಕಾಗ್ತದೆ. ಈಗ ನೋಡಿ, ಮುಖ್ಯವಾಗಿ ಶಿಕ್ಷಣ, ಅಗ್ರಿಕಲ್ಚರ್, ವ್ಯವಸಾಯ, ಮತ್ತೆ ಆರೋಗ್ಯ ಒಂದು ಸಮಾಜಕ್ಕೆ ಬಹಳ ಮುಖ್ಯವಾದದ್ದು ಅಂತ ಮತ್ತೆ ನಮ್ಗೆ ಹೇಳ್ತು. ಯಾಕಂದ್ರೆ ಯಾವ ತಂತ್ರಜ್ಞಾನನೂ ನಮ್ಮನ್ನ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು. ಇವು ಮೂರು ನಮ್ಮ ಬೇಸಿಕ್ಸ್ ಉಳಿಸ್ಕೊಳ್ಬೇಕು ನಮ್ಮ ಜನರು. ಡಾಕ್ಟರ್ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ನಮಸ್ತೆ ಸರ್. ಡಾಕ್ಟರ್, ನಿಮ್ಮ ಹೆಸರು? ನಮಸ್ಕಾರ, ಹೇಳಿ. ಈ ಮಕ್ಕಳ ವಿಷಯಕ್ಕೆ ಬಂದಾಗ ಅವ್ರಿಗೆ ಸ್ವಲ್ಪ ಧೈರ್ಯನೂ ತುಂಬಿಸ್ಬೇಕು. ಹೇಗೆ ಅಂದ್ರೆ ಅವರು ಆಟದಲ್ಲಿ ಎಲ್ಲಾ ಮಕ್ಕಳು ಆಸಕ್ತಿ ತೋರಿಸ್ತಾರೆ. ಈಗ ಲಾಕ್ಡೌನ್ ಆದಾಗ 3 ತಿಂಗಳಿಂದ ಒಳ್ಳೆ ಇದಾರೆ, ಆಟನೂ ಇಲ್ಲ, ಪಾಠ ಹೆಚ್ಚಾಗಿದೆ. ಅವರು ಶಾಲೆಯಲ್ಲಿ ಇದ್ದಾಗ ಎರಡನ್ನೂ ಬ್ಯಾಲೆನ್ಸ್ ಆಗಿ ಪರ್ಫಾರ್ಮ್ ಮಾಡ್ತಾರಲ್ವಾ, ಆ ರೀತಿ ಅವರು ಈಗ ಎಕ್ಸಾಮ್ ಅನ್ನೋದು ಒಂದು ಪ್ಲೇ ಗ್ರೌಂಡ್, ಮತ್ತೆ ಅವರು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಅವರು ಹೌದು, ಖಂಡಿತ. ಲೈಫ್ ಇಸ್ ಒನ್ ಇದು ಚಾಲೆಂಜ್. ಒಂದು ಲೈಫ್ ಸೆಲ್ಫ್ ಇಸ್ ಸ್ಕೂಲ್. ಹೌದು ಹೌದು, ಪಾಠಶಾಲೆ. ಹೌದೌದು. ನಿತ್ಯವೂ ಒಂದೊಂದು ಅನುಭವಗಳು ಹಾಗೆ ಆಗತ್ತೆ. ಅದನ್ನ ಅವರು ಫೇಸ್ ಮಾಡಕ್ಕೆ ಧೈರ್ಯವಾಗಿರ್ಬೇಕು. ಅದನ್ನ ಅವ್ರಿಗೆ ಮೊದಲು ಕಲಿಬೇಕು. ಹೌದು, ಖಂಡಿತ. ನಿಮ್ಮ ಹೆಸರು ಹೇಳಿಲ್ಲ. ಅಂಡ್ ಎಕ್ಸಾಮಿನೇಷನ್ ಇಸ್ ಪ್ಲೇ ಗ್ರೌಂಡ್ ಅಂತ. ಪ್ಲೇ ಗ್ರೌಂಡ್ ಹೋಗಕ್ ಮುಂಚೆ ಯಾರು ಕಣ್ಮುಚ್ಕೊಂಡು ಹೋಗಲ್ಲ, ಎಲ್ಲ ನಮ್ಗೆ ಗೊತ್ತಿದೆ ಅಂತ. ಅದ್ರ ಸ್ಕಿಲ್ಸ್ ಎಲ್ಲ ಅವರು ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಟೀಚರ್ಸ್ ಹೇಳೋದ್ನೆಲ್ಲ ಆಡೋದ್ನೆಲ್ಲ ನೋಡ್ತಾರೆ. ಆಮೇಲೆ ಒಂದೊಂದಾಗಿ ಹೋಗಿ ಹಿಡಿದು ತಾನೇ ಅವರು ಅದನ್ನ ಚೆನ್ನಾಗಿ ಅವರು ಸ್ಪೆಷಲೈಸ್ ಮಾಡ್ಕೋತಾರೆ. ತಮ್ಮ ಹೆಸರಮ್ಮ? ತೆರೇಸಾ ಅಂತ, ರಿಟೈರ್ಡ್. ಅಮ್ಮ ತೆರೇಸಾ, ನೋಡಿ, ನೀವ್ ಹೇಳದಂಗೆ ಜೀವನದ ಪ್ಲೇ ಗ್ರೌಂಡ್ ಫಸ್ಟ್ ಪರೀಕ್ಷೆ ಕೊಟ್ಬಿಟ್ಟು ಆಮೇಲೆ ಸಿಲೆಬಸ್ ತೋರ್ಸತ್ತೆ. ಹೌದು, ಆಯ್ತಲ್ಲ. ಸೊ ಪ್ರಕೃತಿ ದೊಡ್ಡ ವಿಶ್ವವಿದ್ಯಾನಿಲಯ, ಜೀವನವೇ ಒಂದು ದೊಡ್ಡ ಗುರು. ಜೀವನದ ಅನುಭವ ಇದೆಯಲ್ಲ, ಅದೇ ಒಂದು ದೊಡ್ಡ ಗುರು. ಹಾಗಾಗಿ ನೀವು ಹೇಳಿದ ಎಲ್ಲ ಮಾತು ಬಹಳ ಸೂಕ್ತವಾಗಿದೆ. ಇದನ್ನ ನಮ್ಮ ಪೋಷಕರು, ಶಿಕ್ಷಣ ಸಂಸ್ಥೆಗಳು, ಮತ್ತೆ ಅಷ್ಟೇ ಅಲ್ಲ, ಈ ಪಾಲಿಸಿ ಮೇಕರ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅವರು ಸಹ ಗಮನ ಕೊಡಬೇಕು. ತೆರೇಸಾ ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಅದೊಂದೇ ಅಲ್ಲ, ಅವಧಿ ಮುಗಿತಾ ಇರೋದ್ರಿಂದ ಡಾಕ್ಟರ್ ಎರಡು ಪ್ರಶ್ನೆಗಳು ಉಳಿದಿದ್ದಾವೆ. ಒಂದು, ಅನವಶ್ಯಕ ಆತಂಕ ಬೇಡ. ಯಾಕೆಂದ್ರೆ ನಾವು ಮುಂದೆ ಹೋಗ್ಲೇಬೇಕು. SLC ಒಂದೇ ಅಲ್ಲ, SLC ಬೇಡ ಅಂತ ಹೇಳಿದ್ರೆ ಮತ್ತೆ PUC ನಿಮ್ಮನ್ನ ಸೇರ್ಸ್ಕೊಳ್ಳೋದು ಹೆಂಗ್ರಿ, ಈ ಪ್ರಶ್ನೆ ಬಂದೇ ಬರುತ್ತೆ. ಬೇರೆ ಕ್ಲಾಸಸ್ ಇದ್ದಾವೀಗ. PUC ಆದವರು ಡಿಗ್ರಿಗೆ ಹೋಗ್ಬೇಕು, ಡಿಗ್ರಿ ಆದವರು ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಈಗ ಎಲ್ಲೆಲ್ಲೋ ಎಕ್ಸಾಮ್ ನಿಂತಿದ್ದಾವೆ, ಅವರೆಲ್ಲ ಎಕ್ಸಾಮ್ ಬರೀಬೇಕು. ಆದ್ರೆ ಎಲ್ಲ ಪ್ರಿಕಾಷನ್ಸ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಈ ಕಚೇರಿ ಕೆಲ್ಸಕ್ಕೆ ಹೋಗೋರು ಹೋಗ್ತಾ ಇದ್ದಾರಲ್ವಾ, ಅಲ್ಲಿ ಡೇಂಜರ್ ಇಲ್ವೇ? ಜನರನ್ನ ಅವ್ರು ಭೇಟಿ ಮಾಡಲ್ವೇ? ಎಲ್ಲಾ ಕಡೆ ತರಕಾರಿ ತರಕ್ ಹೋಗ್ತಾರೆ, ತರಕಾರಿ ಮಾರೋರು ಬಂದಿರ್ತಾರೆ, ತಗೊಳ್ಳೋರು ಇರ್ತಾರೆ. ಮೈಸೂರಲ್ಲೇ ನೋಡಿದ್ರೆ ನೀವು ಇರ್ವಿನ್ ರಸ್ತೆಯೋ ಅಥವಾ ಇನ್ನು ಪೇಟೆಯೋ ನೋಡಿದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾವ್ ಎಷ್ಟೇ ಹೇಳಿದ್ರು ಅದನ್ನ ನೆಗ್ಲೆಕ್ಟ್ ಮಾಡಿ ನುಗ್ಗುತ್ತಾ ಇದ್ದಾರೆ. ಏನೋ ಒಂದು ಭರವಸೆ ಇದೆ ಅವರಲ್ಲಿ, ನಮಗ್ ಬೇಕು, ನಾವು ಮಾಡ್ತೀವಿ ಅಂತ. ಎಕ್ಸಾಮು ಹಂಗೆ ನಿಮ್ಗೆ ಎಲ್ಲಾ ಅವಕಾಶಗಳನ್ನು ಕಲ್ಪಿಸ್ತಾ ಇದ್ದಾರೆ. ಯಾಕೆ ಹೆದರ್ತೀರಿ, ಆತಂಕ ಪಡ್ತೀರಿ? ನಿಮ್ಮ ಸೇಫ್ಟಿಗಾಗಿ ಸರ್ಕಾರನೂ ಸಿದ್ಧತೆ ಆಗಿದೆ, ನೀವು ರೆಡಿ ಆಗಿರ್ತೀರಿ. ನೀವು ಹೋಗ್ಬೇಕಾದ್ರೆ ಒಂದು ಸ್ಯಾನಿಟೈಸರ್ ಜೋಬಲ್ಲಿ ಇಟ್ಕೊಂಡೇ ಹೋಗಿರ್ತೀರಿ. ನಿಮ್ಗೆ ಅನುಮಾನ ಬಂದ ಕೈ ಹಾಕಿ ತೊಳ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ ಇನ್ನೊಬ್ಬರ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆ. ಆಮೇಲೆ ಅದು ಯಾರಿಗೋ ಇದೆ ನಿಮ್ ಪಕ್ಕ ಕೂತಿದ್ದಾರೆ ಅಂತ ತಕ್ಷಣ ನಿಮ್ಗೇನ್ ಬಂದಿರಲ್ಲ. ಬಂದ ತಕ್ಷಣ ಕೈ ಅಥವಾ ಮೂಗೋ ಮುಟ್ಟೋದನ್ನ ತಪ್ಪಿಸ್ಕೊಳ್ಳಿ, ಒರೆಸ್ಕೊಳ್ಳಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಇಲ್ಲ, ನಿಜ ನಿಜ. ಇದು ಏನಂದ್ರೆ ನಮ್ಮ ಜೀವನ ಶೈಲಿಯನ್ನು ನಾವು ಗಮನ ಕೊಡಬೇಕು. ಈ ಜೀವನ ಶೈಲಿಯ ಪಾಠವನ್ನ ಯಾರೂ ಹೇಳ್ಕೊಡ್ತಾ ಇಲ್ಲ, ಪ್ರಕೃತಿನೇ ಹೇಳ್ಕೊಡ್ತಾ ಇದೆ. ಈಗ ಕಡೆಯಲ್ಲಿ ತೆರೇಸಾ ಮೇಡಮ್ ಹೇಳಿದ್ರಲ್ಲ, ಹಾಗೆ ಈ ಜೀವನದ ಪ್ಲೇ ಗ್ರೌಂಡ್ ಹೋಗ್ಬೇಕು ಅನ್ನೋದಾದ್ರೆ ಇದನ್ನು ಹೌದು ನಾವು ಫುಟ್ಬಾಲ್ ಹೋಗ್ಬೇಕಾದ್ರೆ ಶೂ ಹಾಕ್ತೀವಿ, ಸಾಕ್ಸ್ ಹಾಕ್ತೀವಿ, ಅದೇ ತರ ಈ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಪೆನ್ ತೆಗೆಸಿ. ನಾವು ಒಂದು ವ್ಯವಸ್ಥೆಗೆ ಹೋಗಿಕೊಂಡಾಗ ನಾವೀಗ SLC ಅನ್ನೋದನ್ನ ಮೊದಲ ಘಟ್ಟ, ಮತ್ತೆ ಅದು SLC ಮಾರ್ಕ್ಸ್ ಕಾರ್ಡ್ ಜೀವನ ಪರ್ಯಂತ ಇಟ್ಕೊಳ್ಳುವಂತ ಒಂದು ಇಂಪಾರ್ಟೆಂಟ್ ದಾಖಲೆ. ನಾವು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಒಂದು, ಎರಡನೇದು, ಅದರಲ್ಲಿ ನಾವು ಪರಿಶ್ರಮ ಹಾಕಿ ತೇರ್ಗಡೆ ಹೊಂದಲೇಬೇಕು. ಇಲ್ಲ ಅಂದ್ರೆ ಜೀವನದಲ್ಲಿ ಏನಾಗತ್ತೆ, ಬೇರೆ ಅನ್ಯ ಮಾರ್ಗ ತಗೊಂಡ್ಬಿಡತ್ತೆ. ನೀವು ಜೀವನ ಸಾಗಿಸ್ಲಿಕ್ಕೆ
ಮುಂದೆ ಬೇರೆ ಬೇರೆ ಈ ಮಾರ್ಕ್ಸು ಎಷ್ಟು ನಿಮ್ಮ ಜೀವನಕ್ಕೆ ಅವಶ್ಯಕತೆಯೋ ಅದು ಬೇರೆ ಪ್ರಶ್ನೆ. ಆದರೆ ಇದು ಒಂದು ರೀತಿ ಟಿಕೆಟ್ ಇದ್ದಂಗೆ, ಈ ಪ್ರಯಾಣದಲ್ಲಿ ಇದು ಒಂದು ಟಿಕೆಟ್ ಇದ್ದಂಗೆ. ಹಾಗಾಗಿ ಇದನ್ನ ತುಂಬಾ ಏನೋ ಕ್ಷೀಣವಾಗಿ ತಗೊಳ್ಬೇಡಿ, ಹಗುರವಾಗಿ ತಗೊಳ್ಬೇಡಿ, ಸೀರಿಯಸ್ಲಿ. ಎಸ್, ಹಾಗಂತೇಳಿ ತುಂಬಾನೇ ತಲೆ ಮೇಲೆ ಹೊತ್ಕೊಂಡಂಗೂ ಕೂರಬೇಡಿ. ಜೀವನ ಮತ್ತು ಈ ಪರೀಕ್ಷೆ ಎರಡು ಒಟ್ಟೊಟ್ಟಿಗೆ ಪ್ಯಾರಲಲ್ ಆಗಿ ನಡೆಸೋದನ್ನ ಕಲ್ತ್ಕೋಬೇಕಾಗ್ತದೆ. ಮುಂದೆನೂ ಅಷ್ಟೇ, ಕುಟುಂಬ ಅನ್ನೋ ಜವಾಬ್ದಾರಿ ಬಂದಾಗ ಅಥವಾ ಈ ಏನೋ ಕೆಲಸ ಅಂತ ಬಂದಾಗ ಕೆಲಸದಲ್ಲಿ ಜವಾಬ್ದಾರಿಗಳು ಬರ್ತದೆ. ಸೊ ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡತಕ್ಕಂಥದ್ದನ್ನ ಕಲಿಯೋದಕ್ಕೆ ಇದು ಮೊದಲ ಹಂತ. ಮತ್ತೆ ಹಿಂದೆ ಏನೂ ಆಗಿಲ್ಲದೆ ಇರೋವಂತ ಒಂದು ದೊಡ್ಡ ಭಯಾನಕ ಕಾಯಿಲೆ ಏನು ಬಂದ್ಬಿಟ್ಟಿಲ್ಲ. ಇದೆಲ್ಲ ಮುಂಚೆ ಆಯಾ ಅಷ್ಟೇ ನಾವು ನೋಡಿಲ್ಲ, ಆಯಾ ಕಾಲಘಟ್ಟಗಳಲ್ಲಿ ಇಷ್ಟೇ ತೀವ್ರತೆಗೆ ಬಂದು ಹೋಗಿದವೆ, ಮುಂದೆ ಬಂದು ಬರ್ತವೆ. ಹಾಗಾಗಿ ನಮ್ಮ ಎಚ್ಚರಿಕೆಯನ್ನ ನಾವು ಸದಾಕಾಲ ಇಟ್ಕೊಂಡು ಜೀವನವನ್ನ ಸಾಗಿಸಲಿಕ್ಕೆ ಬೇಕಾದಂತ ಎಲ್ಲ ಕೌಶಲ್ಯಗಳನ್ನ, ಲೈಫ್ ಸ್ಕಿಲ್ಸ್ ಅನ್ನ ಕಲ್ತ್ಕೊಂಡು ಈ ಒಂದು ಮುಖ್ಯವಾದ SLC ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಪಡ್ಕೊಳ್ಬೇಕು. ದ್ವಿತೀಯ PUC ಇರೋರು ಈಗ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ. ನಾನು ಆಗ್ಲೇ ಸೃಷ್ಟಿ ಅವರು ಹೇಳ್ದಂಗೆ PA ಅಲ್ಲಿ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ಬಿಟ್ಟಿದೆ, ಮುಕ್ಕಾಲ್ ಪಾಲು. ಇನ್ನೊಂದು ಈಗ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಅವರು ಯಾವ್ದು ಬರೀತಾರೆ, ಪ್ರೊಫೆಷನಲ್ ಕಾಲೇಜ್ ಯಾವ್ದಕ್ಕೆ ಹೋಗಬೇಕು ಅನ್ನೋದನ್ನ ಅವರ ಪರ್ಫಾರ್ಮೆನ್ಸ್ ನಿರ್ಧರಿಸುತ್ತೆ. ಅದ್ರ ಮೇಲೆ ಅವರು ಖಂಡಿತ ಮಾಡ್ಲಿ. ಗುರು ಹಿರಿಯರ ದೇವರ ಆಶೀರ್ವಾದ ಸದಾಕಾಲ ನಿಮ್ಮಲ್ಲಿರುತ್ತೆ. ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಅದನ್ನ ಸೂಕ್ತವಾಗಿ ಉಪಯೋಗಿಸ್ಕೊಂಡು ಪರೀಕ್ಷೆಯನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಡಾಕ್ಟರ್ ರವೀಶ್ ಅವರೇ, ಒಂದು ಮಾತು ಆಡ್ ಮಾಡ್ತೀವಿ. ಕ್ರಿಕೆಟ್ಗೆ ಬ್ಯಾಟ್ಸ್ಮನ್ ಗ್ರೌಂಡಿಗೆ ಇಳಿಯಕ್ಕಿಂತ ಮುಂಚೆ ಕಾಲಿಗೆ ಪ್ಯಾಡ್ ಹಾಕೊಂಡು, ತಲೆಗೆ ಹೆಲ್ಮೆಟ್ ಹಾಕೊಂಡು, ಕೈಗೆ ಗ್ಲೌಸ್ ಹಾಕೊಂಡು, ಬ್ಯಾಟ್ ಹಿಡ್ಕೊಂಡು ತಿರುಗಿಸ್ಕೊತ ಇಳಿತಾನಲ್ಲ, ಆ ತರ ಒಂದು ಸಿದ್ಧತೆ ಬೇಕು. ಬಾಲ್ ಬರುತ್ತೆ, ತಲೆಗೂ ಹೊಡಿಬಹುದು, ಆದ್ರೆ ಹೆಲ್ಮೆಟ್ ಇದೆ, ಕೈಗೆ ಹೊಡಿಬಹುದು, ಪ್ಯಾಡ್ ಇದೆ, ಕಾಲಿಗೆ ಹೊಡಿಬಹುದು, ಪ್ಯಾಡ್ ಇದೆ, ಅಥವಾ ನನ್ನ ಹತ್ರ ಬ್ಯಾಟ್ ಇದೆ. ಈ ಒಂದು ಕಾನ್ಫಿಡೆನ್ಸ್ ಬೇಕೀಗ. ಅಕಸ್ಮಾತ್ ಹೊಡೆದ್ರೆ, ಯಾಕಂದ್ರೆ ಇವನು ಬ್ಯಾಟ್ ಇರೋದೇ ಆ ಬಾಲ್ ಅನ್ನ ಹೊಡಿಲಿಕ್ಕೆ, ಅದು ಮಿಸ್ ಆದ್ರೂ ಸಹ ಇದಿದೆ, ಎಲ್ಲ ರೆಡಿ ಇದೆ. ಸೊ ಎಕ್ಸಾಮು ಹಂಗೇನೆ, ಏನೂ ಆಗಲ್ಲ. ಯು ಆರ್ ಪ್ರಿಪೇರ್ಡ್ ಮಾಡಿ ಅತ್ಯಂತ ಚೆನ್ನಾಗೇ ಮಾಡ್ತೀರಿ. 100ಕ್ಕೆ 100 ಬರಬೇಕು ಅಂತೇನು ನಮ್ಮ SDMC ಅಧ್ಯಕ್ಷರೊಬ್ರು ಹೇಳಿದ್ರು, ಖಂಡಿತ ಬರ್ತವೆ. ಯಾವುದು ಬದಲಾಗಿಲ್ಲ ಸರ್, ಟೈಮ್ ಸ್ವಲ್ಪ ಹಳದಿದೆ ಅಷ್ಟೇ. ಅವ್ರು ಬರೀತಾರೆ, ವಿದ್ಯಾರ್ಥಿಗಳು ಖಂಡಿತ ಪಾಸ್ ಆಗ್ತಾರೆ. ಮತ್ತೆ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಇದ್ ಮಾಡ್ತಾರೆ. ಒಂದು ಎಚ್ಚರಿಕೆ ಮಾತನ್ನು ಹೇಳೋಣ, ಏನೇ ಆಗ್ಲಿ ಜೀವನ ಮುಖ್ಯ, ಜೀವ ಮುಖ್ಯ, ಅದನ್ನ ಕಳ್ಕೋಬೇಡಿ. ಎಕ್ಸಾಮ್ ಅಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಎಕ್ಸ್ಟ್ರೀಮ್ ಡಿಸಿಷನ್ ಬೇಡ. ಆ ಮಾತು ನೀವು ಹೇಳಬೇಕು. ಬಂದಂತ ಫಲಿತಾಂಶವನ್ನ ಒಪ್ಪಿಕೊಂಡು ಅದಕ್ಕೆ ಸೂಕ್ತವಾಗಿ ಮಾರ್ಗಗಳನ್ನ, ಆಮೇಲೆ ಈಗಲೇ ಹಾಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ಅಲ್ಲ, ಬಂದಂತ ಫಲಿತಾಂಶ ನೋಡ್ಕೊಂಡು ಮುಂದಿನ ಜೀವನವನ್ನ ನೀವು ಮತ್ತೆ ಪ್ಲಾನ್ ಮಾಡಿ. ಅದು ಹೆಂಗೆ ಇರ್ಲಿ, ನಾವು ಬದುಕಿ ಇದ್ದು ತೋರ್ಸೋಣ. ಒಬ್ರು ಯಾರಿಗೋ ಕೇಳಿದ್ರಂತ, ಏನ್ ಲಾಭ ಅಂದ್ರೆ, ಬದುಕಿರೋದೇ ಲಾಭ ಕಣ್ರಿ, ಮುಕ್ಕಿದ್ ಆಮೇಲೆ ನೋಡೋಣ ಅಂದ್ರಂತೆ. ಸೊ ಈ ಮಾತುಗಳನ್ನು ಹೇಳ್ತಾ, ಕಾನ್ಫಿಡೆನ್ಸ್ ತುಂಬತಾ, ಡಾಕ್ಟರ್ ರವೀಶ್ ಅವರೇ ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ. ನಮಸ್ಕಾರ. ಇದುವರೆಗೆ SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಪರೀಕ್ಷಾ ಭಯ ನಿವಾರಣೆ, ಜ್ಞಾಪಕ ಶಕ್ತಿ, ಆಪ್ತ ಸಲಹೆ ಈ ಕುರಿತ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ರವೀಶ್ BN ಅವರು. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ತಾಂತ್ರಿಕ ನೆರವು ದೀಪಕ್ ಪ್ರಸಾದ್ ಹಾಗೂ MS ಸುಜಿತ್. ಈ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.